So let's start. Okay. Okay. ಸರ್ ಮೇಡಮ್ ಹೇಳಿ. ಸರ್ ಅದೇ ಮಂಡೇ MCQ ಸಾಲ್ವ್ ಮಾಡ್ತಿರಲ್ಲ, ಅದನ್ನ ಹೇಳ್ಬಿಟ್ರೆ ಎಲ್ಲರಿಗೂ ಪ್ರಿಪೇರ್. ನಾನು ಓಕೆ. ಈಗ ಐ ಹ್ಯಾವ್ ಒನ್ ಮೋರ್ ಪ್ಲಾನ್. ನಾವೀಗ ಏನು ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿದೀವಿ ಆ ಟಾಪಿಕ್ಸ್ ಮೇಲೆ ಐ ವಿಲ್ ಶೇರ್ ಯು MCQs ಟುಮಾರೋ. ಆ MCQsಗಳನ್ನ ನಾನು ನಾಳೆ ನಿಮ್ಗೆ ಕಳ್ಸಿಕೊಡ್ತೀನಿ. ಅದನ್ನ ಸಂಡೇ ಎಲ್ಲ ರಜೆ ಇರುತ್ತೆ, ಸಾಲ್ವ್ ಮಾಡಿ. ಅದು ಗೂಗಲ್ ಫಾರ್ಮಲ್ಲಿ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ಸಾಲ್ವ್ ಮಾಡಿದಾಗ ಎಷ್ಟು ಸರಿ ಎಷ್ಟು ತಪ್ಪು ಎಲ್ಲ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸಾಧ್ಯವಾದಷ್ಟು ಐ ವಿಲ್ ಟ್ರೈ ಟು ಇನ್ಕಾರ್ಪೊರೇಟ್ ಎಕ್ಸ್ಪ್ಲನೇಷನ್ಸ್ ಆಸ್ ವೆಲ್. ಏನಕ್ಕೆ ನಿಮ್ಮ ಆನ್ಸರ್ ತಪ್ಪಿದೆ, ಸರಿ ಏನು ಅಂತ ಹೇಳಿ ಐ ವಿಲ್ ಟ್ರೈ ಟು ಇನ್ಕಾರ್ಪೊರೇಟ್ ಎಕ್ಸ್ಪ್ಲನೇಷನ್ಸ್ ಆಸ್ ವೆಲ್ ದೆ. ಸೊ ನೀವು ಭಾನುವಾರ ರಜೆ ಇರೋದ್ರಿಂದ ಆಸ್ ಯೂಶುವಲ್ ಇವರು ಫ್ರೀ ಇರೋದ್ರಿಂದ ನೀವು ಭಾನುವಾರ ಎಕ್ಸಾಮ್ನ ಅಟೆಂಡ್ ಮಾಡಿ MCQs. ಮತ್ತೆ ಸೋಮವಾರ ಆ MCQs ಚರ್ಚೆ ಇಟ್ಕೊಳ್ಳೋಣ. ವೈ, ಏನಕ್ಕೆ ತಪ್ಪಾಯ್ತು, ಯಾಕೆ ಸರಿ, ಇದನ್ನ ಜಸ್ಟ್ ಸೋಮವಾರ ಎವ್ರಿ ಮಂಡೇ MCQs ಡಿಸ್ಕಷನ್ ಇಟ್ಕೊಳ್ಳೋಣ. ರಿಮೈನಿಂಗ್ ಡೇಸು ವಿ ವಿಲ್ ಡಿಸ್ಕಸ್ ದ ಟಾಪಿಕ್ ಸಬ್ಜೆಕ್ಟ್ಸ್. ಸೊ ಈ ತರ ಡಿಸೈಡ್ ಮಾಡಿದ್ದೀವಿ. ಮೇ ಬಿ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಗೊತ್ತಾಯ್ತಲ್ಲ? ಓಕೆ. ಸರ್ ಹೇಳಿ ಮೇಡಮ್. ಸರ್ ಅದು ಮೇಲಿಗೆ ಇದು ID ಇದು ಲಿಂಕ್ ಕಳಿಸ್ತೀನಿ ಅಂತ ಅಂದಿದ್ದೀರಾ, ರೆಕಾರ್ಡೆಡ್ ಕ್ಲಾಸ್ ಇಂದು ಅದೊಂದ್ಸತ ನೆನ್ಪ್ ಮೇಡಮ್ ಮಾಡಿ. ಈಗ ಓಕೆ ಫೈನ್. ಈಗಲೇ ಅದ್ ಮಾಡ್ಕೊಡ್ತೀನಿ ಮೇಡಮ್ ನಿಮ್ಗೆ. ಅದೇನಾಗುತ್ತೆ, ನೀವು ಇಮೇಲ್ ಐಡಿನ ಗ್ರೂಪ್ ಶೇರ್ ಮಾಡಿದ್ದೀರಾ ಮೇಡಮ್? ಹಾ ರೀ ಸರ್, ಅಂದ್ರೆ ಗ್ರೂಪಿಗೆ ಹಾಕಿ ಮೇಡಮ್ ಅವ್ರು ಇದಾರಲ್ಲ ಅವ್ರ ನಂಬರ್ಗೆ ಹಾಕಿದ್ದೆ ಸರ್ ನಾನು. ಹೌದಾ ಮ್ಯಾಮ್? ಇವರು ಮೇಡಮ್ ನಿಮ್ಮ ಹೆಸರು ಏನ್ ಹೇಳಿದ್ರಿ ಮೇಡಮ್? ತೇಜಸ್ವಿ ಸರ್. ತೇಜಸ್ವಿ ಅವರು. ವಿದ್ಯಾ ಮ್ಯಾಮ್ ಓಕೆ ಮೇಡಮ್, ನೀವು ಗ್ರೂಪ್ ಅಲ್ಲಿ ಇದ್ದೀರಾ ತೇಜಸ್ವಿ ಮ್ಯಾಮ್? ಹಾ ಸರ್ ಇದೀನಿ ಸರ್. ಇದ್ರೆ ಗ್ರೂಪ್ ಅಲ್ಲಿ ಒಂದ್ಸತಿ ನಿಮ್ ಇಮೇಲ್ ಐಡಿ ಹಾಕಿ. ಆ ಇಮೇಲ್ ಐಡಿನ ನಾನು ಆಡ್ ಮಾಡಿಸ್ತೀನಿ. ಆಡ್ ಮಾಡಿಸಿದ ತಕ್ಷಣ ನಿಮ್ಗೆ ಅದು ಬರುತ್ತೆ. ಬಂದಾಗ ಅಲ್ಲಿ ಆಕ್ಸೆಸ್ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ಗೆ ಅದೇನ್ ಸ್ಟೆಪ್ಸ್ ಹೇಳುತ್ತೆ ಫಾಲೋ ಮಾಡಿ. ಸೊ ಇಲ್ಲಿ ಪರ್ಮಿಷನ್ ನಾನು ಇದು ಮಾಡ್ಕೊಡ್ತೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಅಷ್ಟೇ. ಓಕೆ ಮ್ಯಾಮ್, ಓಕೆ. ನಾನು 10 ಮಿನಿಟ್ಸ್ ಬೇಗ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ನಾನೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಇದು ಲೇಟ್ ಆಗ್ಬಿಡ್ತು. ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಫೈನ್. ಸೊ ನೆನ್ನೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಚರ್ಚೆ ಮಾಡಿದ್ವಿ. ಜೊತೆಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಅಂತ ಹೇಳಿ ಹಿಸ್ಟ್ರಿ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವರೆಗೆ ಚರ್ಚೆ ಮಾಡಿದ್ವಿ. ಟುಡೇ ಲೆಟ್ ಅಸ್ ಮೂವ್ ಆನ್ ಟು the probability density function of the normal distribution. So the normal distribution, is described or characterized by two parameters. ನೋಡಿ, ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೆಲವೊಂದು
ವಿಚಾರಗಳನ್ನ ಥಿಂಗ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಲೈಕ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪಿ, ಕ್ಯೂ ಅಂಡ್ ಎನ್ ಸ್ಯಾಂಪಲ್ ಸೈಜ್. ಹಾಗೇನೆ ಬೈನಾಮಿಯಲ್ ಆದ್ಮೇಲೆ ನಾವು ಯಾವ್ದನ್ನ ಚರ್ಚೆ ಮಾಡಿದ್ವಿ? ವಿ ಡಿಸ್ಕಸ್ಡ್ ಅಬೌಟ್ ಎಸ್ Poisson distribution. ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ರೇರ್ ಇವೆಂಟ್ಸ್ ಇರುತ್ತೆ, ಅಲ್ಲಿ ಒಂದು ಟೈಮ್ ಇಂಟರ್ವಲ್ ಅಂತ ಬರುತ್ತೆ ಅಂಡ್ ಎಕ್ಸ್ ಅಂತ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ, ಈ ಒಂದು ಟೈಮ್ ಇಂಟರ್ವಲ್ ಇದೆಯಲ್ಲ, ಆ ಟೈಮ್ ಇಂಟರ್ವಲ್ ಅನ್ನ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಪಾಸನ್ ಆದ್ಮೇಲೆ ಹೈಪರ್ ಜಿಯೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ನಾವು ಚರ್ಚೆ ಮಾಡಿದ್ವಿ. ಹೈಪರ್ ಜಿಯೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವಿ ಡೂ ಕನ್ಸಿಡರ್ ವಾಟ್. ಸೊ ಇದನ್ನ ನಿಮ್ಗೆಲ್ಲ ಹೇಳಿದೆ ಏನಂತ, ಇದು ಬಂದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಸ್ ಅಬೌಟ್ ದ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂಡ್ ದಿಸ್ ಇಸ್ ಫಾರ್ ಡಿಪೆಂಡೆಂಟ್ ಇವೆಂಟ್ಸ್, ಹೈಪರ್ ಜಿಯೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್. ಸೊ ಅಲ್ಲೂ ಕೂಡ ಕೆಲವೊಂದು ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ವಿ ಡೂ ಕನ್ಸಿಡರ್ ಎ, ಬಿ ಅಂಡ್ x1, x2 ಇವೆಲ್ಲ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಈಗೇನ್ ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 2 ಪ್ಯಾರಾಮೀಟರ್ ತುಂಬಾ ಇಂಪಾರ್ಟೆಂಟ್, ಒಂದು ಮ್ಯೂ ಅಂಡ್ ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್. The values of mu and standard deviation produce a normal distribution. So mu ಮತ್ತೆ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್ ನಮಗೆ ಗೊತ್ತಿದ್ರೆ ಮಾತ್ರ we can calculate the normal distribution. ಆಯ್ತಾ? The density function of the normal distribution is ಆಯ್ತಾ, frequency of x is equal to 1 divided by standard deviation root 2 pi e to the power minus 1 by 2 into x minus mu whole divided by standard deviation whole square. ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ ಟು ಕ್ಯಾಲ್ಕುಲೇಟ್ ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಡೆನ್ಸಿಟಿ ಫಂಕ್ಷನ್. ಇಲ್ಲಿ ಮ್ಯೂ ಅಂತ ಹೇಳಿದ್ರೇನು, ಮೀನ್ ಆಫ್ ಎಕ್ಸ್, ಆಯ್ತಾ. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಪೈ ಇಟ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂಡ್ ಇ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಇದಿಷ್ಟನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ವಿ ಡು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಫಂಕ್ಷನ್. ಬರ್ಲಿ, ನಾರ್ಮಲ್ ಕರ್ವ್ಸ್ ಆಫ್ 3 ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ಮೀನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. 3 ತರಹದ ಮೀನ್ಗಳು ಇದ್ದಾಗ ಯಾವ ರೀತಿ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದೆ. ಸೊ ಆಸ್ ಅ ರಿಸಲ್ಟ್ ಡಿವಿಯೇಷನ್ ಕಡಿಮೆ ಇರೋದ್ರಿಂದ ಇದು ಪೀಕ್ನೆಸ್ ಜಾಸ್ತಿ ಇದೆ. ಇಲ್ಲಿ ಡಿವಿಯೇಷನ್ ಜಾಸ್ತಿ ಇದೆ, ಪೀಕ್ನೆಸ್ ಏನಾಗಿದೆ, ಕಡಿಮೆ ಆಗಿದೆ. ಸೊ ಈ ರೀತಿಯಾಗಿ ಡಿವಿಯೇಷನ್ ಮತ್ತೆ ಮೀನ್ ವ್ಯಾಲ್ಯೂಸ್ ಇದೆಯಲ್ಲ, ಅದಕ್ಕೆ ಏನ್ ನಿಂತಿರುತ್ತೆ ಅಂತ ಹೇಳಿದ್ರೆ, ಒಂದು ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ನ ಶೇಪು ಅದಕ್ಕೆ ಡಿಪೆಂಡ್ ಆಗಿರುತ್ತೆ. ನಾನು ನಿಮಗೋಸ್ಕರ ನಿಮ್ಗೆ ತೋರಿಸ್ಬೇಕಂತಾನೆ ಒಂದು ನಿಮಿಷ, ಐ ವಿಲ್ ಶೋ ಯು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೇಗೆ ಫಾರ್ಮ್ ಆಗುತ್ತೆ. ಓಕೆ, you can see here, this ಸುಮ್ಮನೆ ಯಾವುದೋ ಒಂದು ಫನ್ನಿ ರೀಲ್ ಇತ್ತು, ಬಟ್ there is lot of content that you can understand here. Can you see here? ಈಗ ಸುಮ್ಮನೆ ಈಗ ಉಲ್ಟಾ ಮಾಡ್ತಾರಲ್ಲ, ಅವಾಗ ನೋಡ್ಕೊಳ್ಳಿ. ಇಲ್ಲಿ ಒಂದು ಶೇಪ್ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲೊಂದು ಶೇಪ್ ಕಾಣಿಸ್ತಾ ಇದೆ. ಹೋಪ್ ಯು ಕ್ಯಾನ್ ಸಿ ದ ಶೇಪ್ ದೇರ್ ಅಲ್ಲ. ಆ ಶೇಪು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್, ಮೇಲಿಂದ ಬಿಟ್ರೆ ಡ್ರಾಪ್ಸ್, ಆಯ್ತಾ. ಯು ಕ್ಯಾನ್ ಸಿ ಆ ಒಂದು ಅವೆಲ್ಲ ಒಳಗಡೆ ಇರೋದು ಒಂದು ಸಣ್ಣ ಒಂದು ಮೆಟಲ್ ಬಾಲ್ಸ್ ಅಂತ ಅನ್ಕೊಳ್ಳೋಣ. ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿದೆ, ಯು ಕ್ಯಾನ್ ಸಿ ಹಿಯರ್. ಮೇಲಿಂದ ಈಗ ಎಲ್ಲಿ ಜಾಸ್ತಿ ಬಾಲ್ಸ್ ಕಾನ್ಸಂಟ್ರೇಟ್ ಆಗಿದೆ ಅಲ್ಲಿ ಪೀಕ್ನೆಸ್ ಜಾಸ್ತಿ ಇದೆ. ಹೋಪ್ ಯು ಕ್ಯಾನ್ ಸಿ ಹಿಯರ್, ಆಯ್ತಾ. ಸೊ ಈ ರೀತಿಯಾಗಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆ ಬೆಲ್ ಶೇಪ್ಡ್ ಕರ್ವ್ ಸಿಮಿಟ್ರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ದ ಮೀನ್, ಮೋಡ್ ಅಂಡ್ ಮೀಡಿಯನ್ ಆರ್ ಈಕ್ವಲ್, ಅವಾಗ ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈ ಒಂದು ಏರಿಯಾದಲ್ಲಿ ಏನಾಗುತ್ತೆ, ಜಾಸ್ತಿ ಒಂದು ಡಾಟಾ ಕಾನ್ಸಂಟ್ರೇಟ್ ಆಗಿರುತ್ತೆ ಈ ಏರಿಯಾದಲ್ಲಿ, ಆಯ್ತಾ. ಯು ಕ್ಯಾನ್ ಸಿ ಹಿಯರ್, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೆ ಅದು. ಲೆಟ್ ಮಿ ಶೋ ಯು ಇನ್ ಯೂಟ್ಯೂಬ್. ತುಂಬಾ ಚೆನ್ನಾಗಿದೆ ಅದು. ಓಕೆ, ಸೊ ಅದೇನಾಗ್ತಾ ಇತ್ತು ಅಂತ ಹೇಳಿದ್ರೆ,
1 minute. ಓಕೆ, ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಏನೋ ಒಂದಷ್ಟು ಗೋಲಿಗಳನ್ನ ಬಿಡ್ತಾ ಇದ್ರು. ಇಲ್ಲಿ ನೋಡಿ, ಈ ತರ ಒಂದು ಬಾಕ್ಸ್ ಬಂದು ಫಿಲ್ ಆಗ್ತಾ ಇತ್ತು. ಆಯ್ತಾ, ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಸ್ಟಾಬ್ಲಿಷ್ ಆಯ್ತು. ಆಯ್ತಾ, ಎಲ್ಲಿ ಜಾಸ್ತಿ ಡಾಟಾ ಪಾಯಿಂಟ್ಸ್ ಬಂದು ಕಾನ್ಸಂಟ್ರೇಟ್ ಆಗಿತ್ತು ಅಂತ ಹೇಳಿದ್ರೆ, ಅದು ಈ ಮಧ್ಯದಲ್ಲಿ ಜಾಸ್ತಿ ಡಾಟಾ ಪಾಯಿಂಟ್ಸ್ ಕಾನ್ಸಂಟ್ರೇಟ್ ಆಗಿತ್ತು. ಅದಕ್ಕೆ ಇದೇನಾಗಿರುತ್ತೆ, ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಆಗಿರುತ್ತೆ. ಇಲ್ಲಿ ಎಲ್ಲಿ ಡಾಟಾ ಜಾಸ್ತಿ ಇದಾಗುತ್ತೆ ಅಂದ್ರೆ ಡಿವಿಯೇಷನ್ ಕಡಿಮೆ ಆಯ್ತು ಅನ್ಕೋಣ, ಇದೆರಡು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಇಲ್ಲಿಗೆ ಬರ್ತಾ ಇಲ್ಲ ಬಾಲ್ಸ್. ಅವಾಗ ಏನಾಗುತ್ತೆ, ಇಲ್ಲಿ ರೈಸ್ ಆಗುತ್ತೆ. ಆಯ್ತಾ, ಇಲ್ಲಿಗೂ ಬರ್ತಾ ಇಲ್ಲ ಬಾಲ್ಸ್, ಇದನ್ನು ಬ್ಲಾಕ್ ಮಾಡಿದ್ವಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲ್ಲಿಗೆ ಅಂದ್ರೆ ಡಿಸ್ಪರ್ಷನ್ ಡಿವಿಯೇಷನ್ ಕಡಿಮೆ ಆದಾಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಪೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ, ಡಿವಿಯೇಷನ್ ಜಾಸ್ತಿ ಆದಾಗೆ ಪೀಕ್ಡ್ನೆಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಓಪನ್ ಮಾಡಿದ್ವಿ, ಬಾಲ್ಸ್ ಇಲ್ಲಿಗೆ ಬರಲಿ ಅಂತ, ಅವಾಗ ಏನಾಗ್ತಾ ಇತ್ತು, ಪೀಕ್ನೆಸ್ ಮತ್ತೆ ಕಡಿಮೆ ಆಗೋದು. ಸೊ ಅದನ್ನೇ ಹೇಳ್ತಿರೋದು, ಡಿವಿಯೇಷನ್ ಜಾಸ್ತಿ ಇದ್ದಾಗ, ಆಯ್ತಾ, ಡಿವಿಯೇಷನ್ ನೋಡಿ, ಇದಕ್ಕೆ ಡಿವಿಯೇಷನ್ ಎಷ್ಟಿದೆ, ಆವರೇಜ್ ಡಿವಿಯೇಷನ್ ಇಸ್ 10. ಅವಾಗ ಫ್ಲಾಟ್ ಇದೆ ಜಾಸ್ತಿ, ಅಷ್ಟೊಂದು ಪೀಕ್ನೆಸ್ ಇಲ್ಲ. ಡಿವಿಯೇಷನ್ ಕಡಿಮೆ ಆದಾಗ ಅದು ಪೀಕ್ನೆಸ್ ಆಗಿದೆ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು, ಅದು ಯಾಕೆ ಪೀಕ್ನೆಸ್, ಯಾಕೆ ಆ ಥರ ಆಗುತ್ತೆ ಅನ್ನೋದನ್ನ. ಯೂಸಿಂಗ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಟು ಡಿಟರ್ಮಿನ್ ಏರಿಯಾಸ್ ಅಂಡರ್ ದ ನಾರ್ಮಲ್ ಕರ್ವ್ ಫ್ರಮ್ ದಿಸ್ ಫಂಕ್ಷನ್ ಈಸ್ ಡಿಫಿಕಲ್ಟ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ದೇರ್ಫೋರ್ virtually all researchers use table values to analyze normal distribution problems rather than formula. ಸೊ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಟ್ ಹ್ಯಾಸ್ ಟು ಬಿ ಯೂಸ್ಡ್. ಇಂಟಿಗ್ರಲ್ ಈ ಫಾರ್ಮುಲಾನ ಸಾಲ್ವ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲಸ್ ಯೂಸ್ ಮಾಡ್ಬೇಕು ಇದಕ್ಕೆ. ಆಯ್ತಾ, ಇಂಟಿಗ್ರಲ್ ಕ್ಯಾಲ್ಕುಲಸ್. ಸೊ ಹಾಗಾಗಿ ಅದನ್ನ ಮಾಡೋದು ತುಂಬಾ ಟೈಮ್ ಕನ್ಸ್ಯೂಮ್ ಇರೋದ್ರಿಂದ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಝೆಡ್ ಟೇಬಲ್ ಅಂತ ಬರುತ್ತೆ. ಆಯ್ತಾ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತಾನೆ ಬರುತ್ತೆ. ಆ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನ ನೋಡ್ಕೊಂಡು ಏನ್ ಮಾಡ್ತಾರೆ, ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಸೊ ಈಗ ನೋಡಿ, ಸ್ಟ್ಯಾಂಡರ್ಡೈಸ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬರೋಣ. ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಟೇಬಲ್ ಯಾಕೆ ನೋಡ್ತೀವಿ ಅಂತ. ಬಿಕಾಸ್ ಅದನ್ನ ಒರಿಜಿನಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ವಿ ನೀಡ್ ಟು ಯೂಸ್ ಕ್ಯಾಲ್ಕುಲಸ್. ಹಾಗಾಗಿ ನಾವಿಲ್ಲಿ ಸದ್ಯಕ್ಕೆ ನಮಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಕೊಡ್ಬೇಕಾದ್ರೆ ಟೇಬಲ್ ವ್ಯಾಲ್ಯೂಸ್ ಇಟ್ಕೊಂಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕಂಡಿಡೋದನ್ನ, ಝೆಡ್ ಸ್ಕೋರ್ ಕಂಡಿಡೋದನ್ನ ಹೇಳ್ಕೊಟ್ಟಿದ್ದಾರೆ. ಆಯ್ತಾ, ಸೊ ಹಾಗಾಗಿ ಟೇಬಲ್ ನಾವಿಲ್ಲಿ ಬಳಸ್ಕೋತೀವಿ ಅಷ್ಟೇ. ಎವರಿ ಯೂನಿಕ್ ಪೇರ್ ಆಫ್ ಮ್ಯೂ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಡಿಫೈನ್ ದ ಡಿಫರೆಂಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಪ್ರತಿಯೊಂದು ಮ್ಯೂ ವ್ಯಾಲ್ಯೂ ಮತ್ತೆ ಬೇರೆ ಬೇರೆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್, ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 50 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 5 ಇದೆ. ಮ್ಯೂ 80 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 5 ಇದೆ. ಮ್ಯೂ 50 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 10 ಇದೆ. ಹಾಗಾದ್ರೆ ಕರ್ವ್ ಚೇಂಜ್ ಆಗುತ್ತಾ? ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಮ್ಯೂ, ಫಾರ್ ಡಿಫರೆಂಟ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸೊ ಡೆಫಿನೆಟ್ಲಿ ದ ಕರ್ವ್ shape will change. ನಾರ್ಮಲ್ ಆಗಿ ಇರುತ್ತೆ, ಬಟ್ ಪೀಕ್ನೆಸ್ ವೇರಿಯೇಷನ್ ಆಗುತ್ತೆ. ನೋಟ್ ದಟ್ ಎವರಿ ಚೇಂಜ್ ಇನ್ ಪ್ಯಾರಾಮೀಟರ್ ಮ್ಯೂ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿಟರ್ಮಿನ್ಸ್ ಡಿಫರೆಂಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಬೇರೆ ಬೇರೆ ತರಹದ ಒಂದು ಮ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಡಿಫರೆಂಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ಗಳು ಕ್ರಿಯೇಟ್ ಆಗ್ತವೆ. ದಿಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ನಾರ್ಮಲ್ ಕರ್ವ್, ಎ ಫ್ಯಾಮಿಲಿ ಆಫ್ ಕರ್ವ್ಸ್. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ನಾವೇನಂತ ಕರಿತೀವಿ, ಫ್ಯಾಮಿಲಿ ಆಫ್ ಕರ್ವ್ಸ್ ಅಂತ ಕರಿತೀವಿ. ಅದೇ ನಾನು ಏನೇ ಚರ್ಚೆ ಮಾಡಿದೆ. ವೆನ್ ಸ್ಟ್ಯಾಂಡರ್ಡ್ ಈಗಲೂ ಹೇಳಿದ್ನಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದೆ ಅಂದಾಗ ಫ್ಲಾಟ್ನೆಸ್ ಇರುತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಲೈಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 10 ಇದ್ದಾಗ ಈ ತರ ಇರುತ್ತೆ. ಅದೇ 5 ಇದ್ದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 5 ಇದೆ ಅಂದಾಗ ಪೀಕ್ನೆಸ್ ಇರುತ್ತೆ. ಸೊ ಇಟ್ ಇಸ್ ಅ ಫ್ಯಾಮಿಲಿ ಆಫ್ ಕರ್ವ್ಸ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಸ್ ಅ ಫ್ಯಾಮಿಲಿ ಆಫ್ ಕರ್ವ್ಸ್ ಬೇಸ್ಡ್ ಆನ್ ಮೀನ್ ವ್ಯಾಲ್ಯೂ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ. ಡಿಸ್ಟ್ರಿಬ್ಯೂಷನ್ ಕರ್ವ್ ವೇರೀಸ್, ಬದಲಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಇಲ್ಲಿ ಹೇಳ್ತಾರೆ, ನೆಕ್ಸ್ಟ್ ಬರೋಣ. Could make analysis by the normal distribution tedious because volumes of normal curve tables, one for each different combinations of mu and standard deviation would be required. So ಹಾಗಾಗಿ ಏನ್ ಹೇಳ್ತಾರೆ, ನಾರ್ಮಲ್ ಕರ್ವ್ ನ ಈ ಒಂದು ಟೇಬಲ್ ಅಲ್ಲಿ ಫ್ಲಾಟ್ ಮಾಡೋದ್ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಆಸ್ ಮ್ಯೂ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜಸ್, ದ ಟೇಬಲ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಚೇಂಜಸ್. So fortunately a mechanism was developed by which all normal distributions can be converted into single distribution. ಸೊ ಎಲ್ಲಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ನ ಸಿಂಗಲ್ ಡಿಸ್ಟ್ರಿಬ್ಯೂಷನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮಗೆ ಒಂದು ಒಂದು ಮೆಥಡ್ ಇದೆ, ಮೆಕ್ಯಾನಿಸಮ್ ಇದೆ. ದಟ್ ಮೆಕ್ಯಾನಿಸಮ್ ಇಸ್ ಕಾಲ್ಡ್ ಝೆಡ್ ಡಿಸ್ಟ್ರಿಬ್ಯೂಷನ್. ದಟ್ ಮೆಕ್ಯಾನಿಸಮ್ ಇಸ್ ಕಾಲ್ಡ್ ಆಸ್ ಝೆಡ್ ಡಿಸ್ಟ್ರಿಬ್ಯೂಷನ್. ಸೊ ಯೂಸಿಂಗ್ ಝೆಡ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ವೆರಿ ಈಸಿಲಿ ಫೈಂಡ್ ಔಟ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಝೆಡ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಇಲ್ಲಿ ಬರುತ್ತೆ. ದಿಸ್ ಪ್ರೋಸೆಸ್ yields ದಿ ಸ್ಟ್ಯಾಂಡರ್ಡೈಸ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆರ್ ಕರ್ವ್. ಈ ಒಂದು ಪ್ರೋಸೆಸ್ ಅಲ್ಲಿ ಸ್ಟ್ಯಾಂಡರ್ಡೈಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಕರ್ವ್ ನಮಗೆ ಸಿಗುತ್ತೆ. ಸೊ ಕನ್ವರ್ಷನ್ ಫಾರ್ಮುಲಾ ಫಾರ್ ಎನಿ ಎಕ್ಸ್ ವ್ಯಾಲ್ಯೂಸ್ ಆಫ್ ಅ ಗಿವನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋಸ್. ಈ ರೀತಿ ಇರುತ್ತೆ ಕನ್ವರ್ಷನ್ ಫಾರ್ಮುಲಾ. ಸೊ ಝೆಡ್ ಸ್ಕೋರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ನಾಟ್ ಈಕ್ವಲ್ ಟು 0.
ಆಯ್ತಾ, ವಿಚ್ ಇಸ್ ನಾಟ್ ಈಕ್ವಲ್ ಟು 0, ಅಲ್ಲಿ ಡಿವಿಯೇಷನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಝೆಡ್ ಸ್ಕೋರ್ ಇಸ್ ದ ನಂಬರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ದಟ್ ಅ ವ್ಯಾಲ್ಯೂ ಎಕ್ಸ್ ಈಸ್ ಎಬೋವ್ ಆರ್ ಬಿಲೋ ದ ಮೀನ್. ಆಯ್ತಾ, ಸೊ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಝೆಡ್ ಸ್ಕೋರ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಕೇಳ್ಬೋದು ಝೆಡ್ ಸ್ಕೋರ್ ಅಂದ್ರೆ ಏನು ಅಂತ. ನಂಬರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ದಟ್ ಆರ್ ಎಬೋವ್ ದಟ್ ವ್ಯಾಲ್ಯೂ ಎಕ್ಸ್ ಈಸ್ ಎಬೋವ್ ಆರ್ ಬಿಲೋ ದ ಮೀನ್. ಆಯ್ತಾ, ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಎಬೋವ್ ಮೀನು ಎಷ್ಟು ಮತ್ತೆ ಬಿಲೋ ಮೀನು ಎಷ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಗಳಿರ್ಬೋದು ಅದನ್ನ ಎಕ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಆಯ್ತಾ, ಓಕೆ. ಇಫ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ದ ಮೀನ್, ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ದ ಮೀನ್, ಮೀನ್ ಗಿನ್ನ ಕಡಿಮೆ ಇದೆ ಅಂತ ಹೇಳಿದ್ರೆ ವ್ಯಾಲ್ಯೂ, ಸೊ ಝೆಡ್ ಸ್ಕೋರ್ ಇಸ್ ನೆಗೆಟಿವ್. ಆಯ್ತಾ, ಇದು ನಿಮ್ಗೆ ಗೊತ್ತಿರುತ್ತಲ್ಲ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಗಿಂತ ಈ ಕಡೆ ಬರೋ ಏರಿಯಾನ ಮೈನಸ್ ಏರಿಯಾ ಅಂತ ಕರಿತೀವಿ, ಹಾಗೆ ಈ ಕಡೆ ಬರೋದನ್ನ ಪ್ಲಸ್ ಏರಿಯಾ ಅಂತ ಕರಿತೀವಿ. ಮೀನ್ ಗಿನ್ನ ಎಕ್ಸ್ ವ್ಯಾಲ್ಯೂ ಕಡಿಮೆ ಇದ್ರೆ ಸೊ ನಮಗೆ ನೆಗೆಟಿವ್ ಝೆಡ್ ಸ್ಕೋರ್ ಸಿಗುತ್ತೆ. ಮೀನ್ ಗಿನ್ನ ಎಕ್ಸ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ negative. If the value of x is more than the mean, z score is positive. And if the value of x equals mean, the associated z score is 0. Z score ಏನಾಗಿರುತ್ತೆ, 0 ಆಗಿರುತ್ತೆ. This formula allows conversion of distance of any x value from its mean. ಆಯ್ತಾ, ಈ ಒಂದು ಫಾರ್ಮುಲಾ ಏನನ್ನ ಅಲೋ ಮಾಡುತ್ತೆ ಅಂದ್ರೆ ಕನ್ವರ್ಷನ್ ಆಫ್ ಡಿಸ್ಟೆನ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಫ್ರಮ್ ಇಟ್ಸ್ ಮೀನ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂನಿಟ್ಸ್. ಸೊ ಹೀಗಾಗಿ ಈ ಒಂದು ಫಾರ್ಮುಲಾ ನಮಗೆ ಒಂದು ಎಕ್ಸ್ ವ್ಯಾಲ್ಯೂ, ಆಯ್ತಾ, ಮೀನಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂನಿಟ್ಸ್ ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎಕ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇಲ್ಲಿ. ಆಯ್ತಾ, ಸೊ ಇದನ್ನೇ ನಾವು ಯೂಶುವಲಿ ಎಲ್ಲ ಸಾಲ್ವ್ ಮಾಡಿರ್ತೀವಿ. ಮಾಡಿದೀರಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀರಾ? ಎಸ್ ಪ್ಲೀಸ್. ಈ ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡಿದೀರಾ? ಹಲೋ ಗಾಯ್ಸ್, ಇರ್ಲಿ ನಾನೇ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಮಾತಾಡೋರಂತೆ. ಎ ಸ್ಟ್ಯಾಂಡರ್ಡ್ ಝೆಡ್ ಸ್ಕೋರ್ ಟೇಬಲ್ ಕ್ಯಾನ್ ಬಿ ಯೂಸ್ ಟು ಫೈಂಡ್ ಪ್ರಾಬಬಿಲಿಟೀಸ್. ಸೊ ಈ ಸ್ಟ್ಯಾಂಡರ್ಡ್ ಝೆಡ್ ಸ್ಕೋರ್ ಇಟ್ಕೊಂಡು ಈ ಝೆಡ್ ಏನೋ ಕಂಡು ಹಿಡಿದ್ವಿ, ಹಾಗಾದ್ರೆ ಏನ್ ಮಾಡೋದು ಝೆಡ್ ಇಟ್ಕೊಂಡು, ಬೇಸ್ಡ್ ಆನ್ ಝೆಡ್ ವಿ ಕ್ಯಾಲ್ಕುಲೇಟ್ ಪ್ರಾಬಬಿಲಿಟೀಸ್ ಫಾರ್ ಎನಿ ನಾರ್ಮಲ್ ಕರ್ವ್ ಪ್ರಾಬ್ಲಮ್ ದಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು 0 ಸ್ಕೋರ್ಸ್. ಸೊ ಯಾವ್ದೆಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ ಗಳಿದಾವೆ ಅದಕ್ಕೆ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲಸ್ ಯೂಸ್ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಆ ಒಂದು ಕ್ಯಾಲ್ಕುಲಸ್ ಯೂಸ್ ಮಾಡ್ಕೊಂಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಹಾಕೋದಕ್ಕೆ ಹೋದ್ರೆ ಮೀನು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯತ್ಯಾಸ ಆಗ್ತಾ ಹೋದಾಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಫೈನಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಟು ದ ಪ್ರಾಬಬಿಲಿಟೀಸ್. ಸೊ ಹಾಗಾಗಿ ಏನಾಗುತ್ತೆ, ಝೆಡ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಮೆಕ್ಯಾನಿಸಮ್ ನ ಯೂಸ್ ಮಾಡಿಕೊಂಡು ಝೆಡ್ ಡಿಸ್ಟ್ರಿಬ್ಯೂಷನ್ ರಿಸಲ್ಟ್ಸ್ ಬೇಸ್ ಮೇಲೆ ನಾವು ಪ್ರಾಬಬಿಲಿಟೀಸ್ ನ ಫೈಂಡ್ ಔಟ್ ಮಾಡ್ತೀವಿ, ಪರ್ಟಿಕ್ಯುಲರ್ ಇವೆಂಟ್ ಆಗೋ ಪ್ರಾಬಬಿಲಿಟಿ ಏನು ಅಂತ ಹೇಳಿ. ಓಕೆ ಫೈನ್. ಸೊ ಇಲ್ಲಿ ಹೇಳ್ತಾನೆ, ಇಲ್ಲಿ the Z distribution is a normal distribution with a mean of 0 and a standard deviation of 1. ಆಯ್ತಾ, ಸೊ Z distribution ಅನ್ನುವಂಥದ್ದು ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವೇರ್ ದ ಮೀನ್ ಇಸ್ ಈಕ್ವಲ್ ಟು 0 ಅಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 1. ಎಕ್ಸಾಂಪಲ್ ಕೇಳ್ಬೋದು, Z distribution ಅಲ್ಲಿ ಮೀನು 0 ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇರುತ್ತೆ. ಸ್ಟೇಟ್ಮೆಂಟ್ ಆಯ್ತಾ, ರೈಟ್ ಆರ್ ರಾಂಗ್ ಅಂದ್ರೆ ಎಸ್ ಇಟ್ ಈಸ್ ರೈಟ್. ಎನಿ ವ್ಯಾಲ್ಯೂ ಆಫ್, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಎನಿ ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ದಿ ಮೀನ್ ಆಫ್ ಅ ನಾರ್ಮಲ್ ಕರ್ವ್ is 0 standard deviations from the mean. ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ ಎನಿ ವ್ಯಾಲ್ಯೂ ಆಫ್ ದ ಎಕ್ಸ್ ಅಟ್ ದ ಮೀನ್ ಅಂದ್ರೆ ಮೀನ್ ಹತ್ರ ಇರುವಂತಹ ಎಕ್ಸ್ ವ್ಯಾಲ್ಯೂ ಇದ್ರೆ, ಈಗ ಮೀನ್ ಹತ್ರನೇ ಎಕ್ಸ್ ವ್ಯಾಲ್ಯೂನು ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಮೀನ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 0 ಅಂತ. ಆಯ್ತಾ, ಅಲ್ಲಿ ಡಿವಿಯೇಷನ್ ಇಲ್ಲ ಅಂತ. ಓಕೆ, ಸೊ ಎಕ್ಸ್ ಏನಾದ್ರು ಕಡಿಮೆ ಇದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಝೆಡ್ ಸ್ಕೋರು, ಎಕ್ಸ್ ಏನಾದ್ರು ಮ್ಯೂಗಿನ ಜಾಸ್ತಿ ಇದ್ರೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತೆ. ಆಯ್ತಾ, ಮ್ಯೂಗೆ ಏನಾದ್ರು ಈಕ್ವಲ್ ಆಗಿ ಎಕ್ಸ್ ಇದ್ಬಿಟ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 0 ಆಗಿರುತ್ತೆ ಅಷ್ಟೇ. ಆಯ್ತಾ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನದು, ಓಕೆ, ಎನಿ ವ್ಯಾಲ್ಯೂ ಆಫ್ ಎಕ್ಸ್ ದಟ್ ಈಸ್ 1 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಬೋವ್ ದ ಮೀನ್ ಹ್ಯಾಸ್ ಅ ಝೆಡ್ ವ್ಯಾಲ್ಯೂ ಆಫ್ 1. ಅಂದ್ರೆ ಇಲ್ಲೇ ಹೇಳ್ತಾರೆ, ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನಿಂದ ಅಬೋವ್ ಮೀ 1 ಇದೆ ಅಂತ ಹೇಳಿದ್ರೆ ಅವಾಗ ಝೆಡ್ ವ್ಯಾಲ್ಯೂ 1 ಇರುತ್ತೆ ಅಂತ. ಝೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಸೊ ದ ಎಂಪೆರಿಕಲ್ ರೂಲ್ ನಾವು ಮುಂಚೆನೆ ನೋಡಿದ್ವಿ ಚಾಪ್ಟರ್ 3 ನಲ್ಲಿ. ಎಂಪೆರಿಕಲ್ ರೂಲ್ 68% ಆಫ್ ಡಾಟಾ ಕಾನ್ಸಂಟ್ರೇಷನ್ ಅಂತ ಬಂದಾಗ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮ್ಯೂ ಪ್ಲಸ್ ಆರ್ ಮೈನಸ್ 1 ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅದೇ 95% ಆಫ್ ಡಾಟಾ ಏರಿಯಾ ಇದೆ ಅಂತ ಹೇಳಿದ್ರೆ ಮ್ಯೂ ಪ್ಲಸ್ ಆರ್ ಮೈನಸ್ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್. 98.5 ಏನೋ ಬರುತ್ತೆ ಆರ್ 7 ಏನೋ ಬರುತ್ತೆ, ದಟ್ ಇಸ್ ಈಕ್ವಲ್ ಟು ಮ್ಯೂ ಪ್ಲಸ್ ಆರ್ ಮೈನಸ್ 3. ಎಷ್ಟು ಮೇಡಮ್?
99.7. ಓಕೆ 99.7 ಅಂತಂದಾಗ ಮ್ಯೂ ಪ್ಲಸ್ ಆರ್ ಮೈನಸ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸೊ ಇದು ಎಂಪೆರಿಕಲ್ ರೂಲ್ ಆಯ್ತಾ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. Introduced in chapter 3 is based on the normal distribution in which about 68% of all values, ನೋಡಿ ಇಲ್ಲಿ ಕ್ಲೀನ್ ಆಗಿ ಹೇಳಿದಾನೆ ಹಂಗಂದ್ರೆ ಏನು ಅಂತ. 68% of all values are within 1 standard deviation. ಆಯ್ತಾ. 68% ಆಫ್ ಆಲ್ ವ್ಯಾಲ್ಯೂಸ್ ಏನಾಗಿರುತ್ತೆ, 1 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಳಗಡೆ ಇರುತ್ತೆ ಆಫ್ ದ ಮೀನ್ ರಿಗಾರ್ಡ್ಲೆಸ್ ಆಫ್ ದ ವ್ಯಾಲ್ಯೂ ಆಫ್ ಮ್ಯೂ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಾದ್ರೂ ಆಗಿರ್ಲಿ 68% ಆಫ್ ದ ವ್ಯಾಲ್ಯೂಸ್ ಏನಾಗಿರುತ್ತೆ, ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಳಗಡೆ ಇರುತ್ತೆ. ಇನ್ Z ಡಿಸ್ಟ್ರಿಬ್ಯೂಷನ್ ಅಬೌಟ್ 68% ಆಫ್ ದಿ Z ವ್ಯಾಲ್ಯೂಸ್ ಆರ್ ಬಿಟ್ವೀನ್ ಏನಾಗಿರುತ್ತೆ, 68% ಆಫ್ ದ Z ವ್ಯಾಲ್ಯೂಸ್ ಆರ್ ಬಿಟ್ವೀನ್ -1 and +1. ಆಯ್ತಾ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, -1 ಅಥವಾ +1 ಒಳಗಡೆ ಇರುತ್ತೆ. ನೆಕ್ಸ್ಟ್ ದ Z ಡಿಸ್ಟ್ರಿಬ್ಯೂಷನ್ ಪ್ರಾಬಬಿಲಿಟಿ ವ್ಯಾಲ್ಯೂಸ್ ಆರ್ ಗಿವನ್ ಇನ್ ಟೇಬಲ್ A5. ಆಯ್ತಾ, ಅಪೆಂಡಿಕ್ಸ್ ಅಲ್ಲಿ 5ನೇ ಟೇಬಲ್. ಬಿಕಾಸ್ ಇಟ್ ಈಸ್ ಸೋ ಫ್ರೀಕ್ವೆಂಟ್ಲಿ ಯೂಸ್ಡ್, ದ Z ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ಸೋ ಪ್ರಿಂಟೆಡ್ ಇನ್ಸೈಡ್ ದ ಕವರ್ ಆಫ್ ದಿಸ್ ಟೆಕ್ಸ್ಟ್ ಬುಕ್. ಅಂದ್ರೆ ಅಲ್ಲಿದೆ Z ಡಿಸ್ಟ್ರಿಬ್ಯೂಷನ್. ಫಾರ್ ಡಿಸ್ಕಷನ್ ಪರ್ಪಸ್ ಎ ಲಿಸ್ಟ್ ಆಫ್ Z ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ ಇಸ್ ಪ್ರೆಸೆಂಟೆಡ್ ಇನ್ ಟೇಬಲ್ 6.2. ಆಯ್ತಾ, ಇಲ್ಲಿ ಹೇಳಿದ್ದಾರೆ Z ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ ನ ಹೇಗಿರುತ್ತೆ ಅಂತ ಹೇಳಿ. ಯು ಕ್ಯಾನ್ ಸಿ ಹಿಯರ್. ಆಯ್ತಾ, Z ವ್ಯಾಲ್ಯೂ ಎಷ್ಟು ಬರುತ್ತೆ, Z ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ವಿಲ್ ಸಿ ದಿಸ್ ಟೇಬಲ್. ಆಯ್ತಾ. ಸೊ ಈ ಒಂದು ಟೇಬಲ್ ನೋಡ್ಕೊಂಡು ಏನ್ ಮಾಡ್ತೀವಿ, ಮೊದಲನೇದು ಇಲ್ಲಿ ಸೆಕೆಂಡ್ ಡೆಸಿಮಲ್ ಅಂದ್ರೆ ಇವೆಲ್ಲ ಸೆಕೆಂಡ್ ಡೆಸಿಮಲ್ಸ್. ಯಾವ್ದೋ ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ, ಏನಂತ ಬರುತ್ತೆ 1.36 ಅಂತ ಬಂದ್ಬಿಡುತ್ತೆ. 1.36 ಅಂದ್ರೇನು, ಫಸ್ಟ್ ಡೆಸಿಮಲ್ ಇಲ್ಲಿ ನೋಡ್ಬೇಕು 1.3, ಸೆಕೆಂಡ್ ಡೆಸಿಮಲ್ 0.6 ಇಲ್ಲಿ ನೋಡ್ಬೇಕು 0.6. ಸೊ ಈಗ 1.36 Z ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ದ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ದಟ್ ಇವೆಂಟ್ ಈಸ್ 0.4131 ಅಂತ. ಪ್ರಾಬಬಿಲಿಟಿ ಎಷ್ಟು, 0.4131. ಸೊ 41.31% ಅಷ್ಟು ಸಾಧ್ಯತೆ ಇದೆ ಆ ಒಂದು ಪರ್ಟಿಕ್ಯುಲರ್ ಇವೆಂಟ್ ಆಗೋದಿಕ್ಕೆ ಅಂತ ಅರ್ಥ ಅದು. ಆಯ್ತಾ. ಈ ರೀತಿಯಾಗಿ ನಾವು Z ಟೇಬಲ್ ಅನ್ನ ನೋಡ್ತೀವಿ. ಆಯ್ತಾ. ಫಸ್ಟ್ ಡೆಸಿಮಲ್ ಅಂಡ್ ಸೆಕೆಂಡ್ ಡೆಸಿಮಲ್ ಅಂತ ಬರುತ್ತೆ. ಫಸ್ಟ್ ಒನ್ ಈ ಕಡೆ ನೋಡ್ಬೇಕು, ಸೆಕೆಂಡ್ ಆ ಕಡೆ ನೋಡ್ಬೇಕು. ಓಕೆ ಫೈನ್. ಇಲ್ಲಿ ಹೇಳ್ತಾನೆ, ಸೊ ಟೇಬಲ್ A5 gives the total area under the Z score. Total A5 ಏನ್ ಮಾಡುತ್ತೆ, gives the total area under Z score, Z curve between 0 and any point on the positive Z axis. Since the curve is symmetric, the area under the curve between Z and 0 is the same whether Z is positive or negative. ಆಯ್ತಾ. Z ವ್ಯಾಲ್ಯೂ ನಿಮಗೆ ಪಾಸಿಟಿವ್ ಬರಲಿ ಅಥವಾ ನೆಗೆಟಿವ್ ಬರಲಿ, ಪ್ರಾಬಬಿಲಿಟಿ ಸೇಮ್ ಇರುತ್ತೆ. ಆಯ್ತಾ. ಹಾಗಾಗಿ ನಾವು Z ಅಲ್ಲಿ ಏನ್ ಮಾಡ್ತೀವಿ, ವಿ ಇಗ್ನೋರ್ ಸೈನ್ ಇಗ್ನೋರ್ ಮಾಡ್ತೀವಿ. ನೀವು ಲೆಕ್ಕ ಮಾಡಿಸಿರುವಾಗ ನಿಮ್ಗೆ ಇದನ್ನ ಮಾಡಿಸಿರ್ತಾರೆ. Z ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಸೈನ್ ನ ಇಗ್ನೋರ್ ಮಾಡಬೇಕು ಅಂತ ಹೇಳಿರ್ತಾರೆ. ಯಾಕೆ ಇಗ್ನೋರ್ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ Z ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಅದು ನೆಗೆಟಿವ್ ವ್ಯಾಲ್ಯೂ ಬರಲಿ ಅಥವಾ ಪಾಸಿಟಿವ್ ವ್ಯಾಲ್ಯೂ ಬರಲಿ, ಎರಡೂ ಕಡೆಗೆ ಸೇಮ್ ಪ್ರಾಬಬಿಲಿಟಿ ಬರುವಂತಹ ಒಂದು ಇದಿರುತ್ತೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತೀವಿ, ವಿ ಇಗ್ನೋರ್ ಸೈನ್ಸ್. ಆಯ್ತಾ. ಸೊ ನೆಕ್ಸ್ಟ್ ಬರೋಣ. ಐ ರಬ್ ದಿಸ್. ನೆಕ್ಸ್ಟ್ okay, the table areas or probabilities are always positive. ಆಯ್ತಾ. ಟೇಬಲ್ ಏರಿಯಾದಲ್ಲಿ ನಿಮ್ಗೆಲ್ಲ ಪ್ರಾಬಬಿಲಿಟೀಸ್ ಗಳು ಯಾವಾಗ್ಲೂ ಏನಾಗಿರುತ್ತೆ, ಪಾಸಿಟಿವ್ ವ್ಯಾಲ್ಯೂನೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ದಿಸ್ ಇಸ್ ದ ಟೇಬಲ್ ಲುಕ್ಸ್ ಲೈಕ್. ಆಯ್ತಾ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಓಕೆ, ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಾಲ್ವಿಂಗ್ ನಾರ್ಮಲ್ ಕರ್ವ್ ಪ್ರಾಬ್ಲಮ್ಸ್. ಈಗ ನಾನು ಏನೇನು ಚರ್ಚೆ ಮಾಡಿದೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸಿಮೆಟ್ರಿಕಲ್ ಬೆಲ್ ಶೇಪ್ಡ್ ಕರ್ವ್ ಅಲ್ವಾ. ಸಿಮೆಟ್ರಿಕಲ್ ಬೆಲ್ ಶೇಪ್ಡ್ ಕರ್ವ್ ಯಾರೋ ಒಬ್ರು ಅಸಂಪ್ಷನ್ಸ್ ಹಾಕಿ ಅಂತ ಹೇಳಿದ್ದೆ, ಶ್ರುತಿ ಅನ್ನೋರು ಹಾಕಿದಿರಾ. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್, ವೆರಿ ನೈಸ್, ಕೀಪ್ ಇಟ್ ಅಪ್ ಅಂಡ್ ಐ ರೆಸ್ಪೆಕ್ಟ್ ಯುವರ್ ಡಿಸಿಪ್ಲಿನ್, ವೆರಿ ಗುಡ್. ಆ ಥರನೇ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ವೆರಿ ನೈಸ್. ನೆಕ್ಸ್ಟ್ ಬರೋಣ. ಇಲ್ಲೇನೇನು ಚರ್ಚೆ ಮಾಡಿದೆ ನಾನೀಗ ಅಂತ ಒಂದ್ ಸತಿ ರೀಕ್ಯಾಪ್ ಮಾಡ್ಬಿಡೋಣ. ನೋಡಿ, ಇಲ್ಲಿ ಬೇಸಿಕ್ ನ ಈ ಕಡೆಯಿಂದ ಹೇಳ್ಕೊಂಬಂದ್ವಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಇದು ಸಿಮೆಟ್ರಿಕೋ, ಆಮೇಲೆ ಅಸಿಮ್ಟಾಟಿಕೋ, ಇಲ್ಲಿ ಯೂನಿ ಮಾಡಲ್ಲು, ಮತ್ತೆ ಇಲ್ಲಿ ಮೀನು, ಮೀಡಿಯನ್, ಮೋಡು ಎಲ್ಲ ಸಮ ಇರುತ್ತೆ. ಅಂಡ್ ಫ್ಯಾಮಿಲಿ ಆಫ್ ಕರ್ವ್ಸು, ಆ ಏರಿಯಾ 1 ಅಂತ ಇರುತ್ತೆ. ಅಂಡ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಇದೆಲ್ಲಾನು ಹೇಳಿದ್ವಿ. ಆಮೇಲೆ ಹಿಸ್ಟ್ರಿನ ಚರ್ಚೆ ಮಾಡ್ಕೊತಾ ಬಂದ್ವಿ. ಆಮೇಲೆ ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಆಫ್ ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಒಂದು ಫಾರ್ಮುಲಾ ಹಾಕಿದ್ವಿ. ಆ ಫಾರ್ಮುಲಾನ ಕ್ಯಾಲ್ಕುಲಸ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅಂತ ನೋಡಿದ್ವಿ.
ಸೊ ಕ್ಯಾಲ್ಕುಲಸ್ ತಗೊಳ್ಳೋದು ಬಹಳ TDS, ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ ಅಲ್ಲಿ ಒಂದು Z ಡಿಸ್ಟ್ರಿಬ್ಯೂಷನ್ ಅಂತ ಹೊಸದಾಗಿ ಒಂದು ಮೆಕ್ಯಾನಿಸಮ್ ಇದೆ. ಯೂಸಿಂಗ್ ದಟ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಪ್ರಾಬಬಿಲಿಟೀಸ್ ಅಂಡರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಗೊತ್ತಾಯ್ತು. ಹಾಗಾಗಿ ಆ Z ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ನಾವು ಆ ಒಂದು ಪ್ರಾಬಬಿಲಿಟಿನ ಕಂಡುಹಿಡಿಯೋದಕ್ಕೆ ಹೋಗ್ತಾ ಇದೀವಿ. ಈ ಒಂದು Z ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತ ವ್ಯಾಲ್ಯೂಸ್ ಯಾವುದು ಅಂದ್ರೆ ಎಕ್ಸ್ ಮ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅದು ಗೊತ್ತಿದ್ರೆ ನಾವು ಆರಾಮಾಗಿ Z ವ್ಯಾಲ್ಯೂ ಕಂಡುಹಿಡಿತೀವಿ. Z ವ್ಯಾಲ್ಯೂ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಮ್ಯೂಗಿಂತ ಏನಾದ್ರು X ವ್ಯಾಲ್ಯೂ ಕಡಿಮೆ ಇದ್ರೆ ಅವಾಗ ನೆಗೆಟಿವ್ Z ವ್ಯಾಲ್ಯೂ ಬರುತ್ತೆ. ಮ್ಯೂಗಿಂತ X ವ್ಯಾಲ್ಯೂ ಜಾಸ್ತಿ ಇದ್ರೆ ಪಾಸಿಟಿವ್ Z ವ್ಯಾಲ್ಯೂ ಬರುತ್ತೆ. ಹಾಗೇನೆ ಮ್ಯೂ ಸಮವಾಗಿ ಏನಾದ್ರು X ವ್ಯಾಲ್ಯೂ ಇದ್ರೆ ಅವಾಗ 0 ಬರುತ್ತೆ Z ವ್ಯಾಲ್ಯೂ. ಜೊತೆಗೆ ಆ ಒಂದು ಏನು Z ವ್ಯಾಲ್ಯೂ ಬಂದ ಮೇಲೆ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಪ್ರಾಬಬಿಲಿಟಿ ಸೇಮ್ ಇರುತ್ತೆ. ಅದನ್ನ ಇಗ್ನೋರ್ ಮಾಡಿ ಸೈನ್ ಅನ್ನ ನಾವು Z ಸ್ಕೋರ್ ಟೇಬಲ್ ಅಲ್ಲಿ Z ಟೇಬಲ್ ಅಲ್ಲಿ ಏನ್ ಮಾಡ್ತೀವಿ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ ಅಷ್ಟೇ. ಇಷ್ಟು ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದು. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಪ್ರಾಬ್ಲಮ್ಗೆ. ಈಗ ಒಂದು ಪ್ರಾಬ್ಲಮ್ ನೋಡೋಣ. The mean and standard deviation of normal distribution and the Z formula and the table enable a researcher to determine the probabilities of intervals of any particular values of a normal curve. Okay. One example in many possible probability value of GMAT scores examined next. So the graduate management aptitude test produced by the Educational Testing Service in Princeton, New Jersey is widely used by graduate schools of business in the United States as an entrance requirement. Assuming that the scores are normally distributed, probabilities of achieving scores over various ranges of GMAT can be determined. In a recent years, the GMAT score was 494 and the standard deviation was about 100. ಆಯ್ತಾ? ಏನು ಕೊಟ್ಟರು ಅವರು? ಮೀನ್ GMAT ಸ್ಕೋರ್ ಕೊಟ್ಟಿದ್ದಾರೆ. ಇಲ್ಲಿ ಮೀನ್ GMAT ಸ್ಕೋರ್ ಎಷ್ಟು? 494. ಮ್ಯೂ ಸಿಕ್ತು ನಮಗೆ 494. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು? 100 ಅಂತ ಹೇಳಿದ್ರು. ಆಯ್ತಾ? ಈಗ ಅವ್ರಿಗೆ ಗೊತ್ತಾಗಬೇಕು ಏನಂತ, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಸ್ಕೋರ್ಸ್ ಫ್ರಮ್ ದಿಸ್ ಅಡ್ಮಿನಿಸ್ಟ್ರೇಷನ್ ಆಫ್ ದ GMAT ಈಸ್ ಬಿಟ್ವೀನ್ 600 ಅಂಡ್ ದ ಮೀನ್. ಅಂದ್ರೆ 494 ಮತ್ತೆ 600 ನಡುವೆ ಸ್ಕೋರ್ಗಳು ರ್ಯಾಂಡಮ್ ಆಗಿ ನಾನು ಸ್ಟೂಡೆಂಟ್ಸ್ ನ ಪಿಕ್ ಮಾಡಿದಾಗ ನನಗೆ ಆ ಒಂದು ಎರಡು ವ್ಯಾಲ್ಯೂ, ಈ ಒಂದು ಎರಡು ಸ್ಕೋರ್ಗಳ ನಡುವೆ ಸ್ಕೋರ್ ಮಾಡಿರೋ ವಿದ್ಯಾರ್ಥಿಗಳು ಸಿಗೋ ಪ್ರಾಬಬಿಲಿಟಿ ಎಷ್ಟು ಹೇಳಿ ಅಂತ ಹೇಳ್ತಾರೆ ಈಗ. ಆಯ್ತಾ? ಸೊ ಇದನ್ನ ಹೇಳ್ಬೇಕು ನಾವ್ ಇವಾಗ. ಅಂದ್ರೆ ವಾಟ್ ವಿ ಹ್ಯಾವ್ ಟು ಡೂ, ಇಲ್ಲಿ ಹೇಳ್ತಾನೆ ಪ್ರಾಬಬಿಲಿಟಿ ಆಫ್ 494 ಲೆಸ್ ದಾನ್ X ಅಂಡ್ X ಇಸ್ ಲೆಸ್ ದಾನ್ 600. ಆಯ್ತಾ? ಸೊ ಮ್ಯೂ ಇಸ್ ಈಕ್ವಲ್ ಟು 494 ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು 100. ಸೊ ಈಗ ನಮಗ್ ಬೇಕಾಗಿರೋದೇನೋ P ಬೇಕು ನಮಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಗ್ರಾಫಿಕಲಿ ಫಸ್ಟ್ ಪ್ರಾಬ್ಲಮ್ ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಮ್ಯೂ ವ್ಯಾಲ್ಯೂ 494 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 100 ಇದೆ ಅಂಡ್ X ವ್ಯಾಲ್ಯೂ 600 ಇದೆ. ಇದರ ನಡುವೆ, ಆಯ್ತಾ, ಸ್ವಲ್ಪ ಹೊರಗಡೆ ಬಂದ್ಬಿಡ್ತಿದ್ದು, ಇದರ ನಡುವೆ ಈ ಒಂದು 494 600 ನಡುವೆ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ ಸಿಗೋ ಪ್ರಾಬಬಿಲಿಟಿ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು ಇವಾಗ. ಸೊ ಅಂದ್ರೆ ಈ ಏರಿಯಾ ಕಂಡುಹಿಡಿಬೇಕು. ಆಯ್ತಾ? ಈ ಏರಿಯಾದ ಪ್ರಾಬಬಿಲಿಟಿನ ಕಂಡುಹಿಡಿಬೇಕು. ಕಂಡುಹಿಡಿಯೋಣ. ಆಯ್ತಾ? ಸೊ ಈಗ ಬರೋಣ ಇಲ್ಲಿ. ಅದಕ್ಕೆ Z ಸ್ಕೋರ್, Z ಫಾರ್ಮುಲಾ ತಗೋತೀವಿ, Z ಡಿಸ್ಟ್ರಿಬ್ಯೂಷನ್ ತಗೋತೀವಿ. ನೋಡಿ, ಈಗ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ Z ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತೇನೋ ಮೇ ಬಿ. ಆಯ್ತಾ? Z ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರೋದು ಅಂತ. ಆದ್ರೆ ಯಾಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ Z ಡಿಸ್ಟ್ರಿಬ್ಯೂಷನ್ ನಾವು ಫಾರ್ಮುಲಾ ಹಾಕೊಂಡ್ರೆ X ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಇಸ್ 600 ಮೈನಸ್ 494 ಡಿವೈಡೆಡ್ ಬೈ 100 ಮಾಡಿದ್ರೆ ವಿ ವಿಲ್ ಗೆಟ್ 106 ಡಿವೈಡೆಡ್ ಬೈ 100 ದಟ್ ಇಸ್ 1.06. ಇದನ್ನ ನೋಡೋದಕ್ಕೆ ನಾವು ಟೇಬಲ್ಗೆ ಹೋಗ್ಬೇಕು. 1.06 ಅಲ್ವಾ? ಸೊ 1.06 ಅಂದ್ರೆ ಈ ಟೇಬಲ್ ಅಲ್ಲಿ 1.0 ನೋಡ್ಬೇಕು. ಇಲ್ಲಿ ಈ ಸೈಡ್ ಲೆಫ್ಟ್ ಸೈಡ್ ಇಲ್ಲಿ 0.06 ಹೋಗ್ಬೇಕು ಇಲ್ಲಿ. ಆಯ್ತಾ? ವಾಟ್ ಇಸ್ ದ ವ್ಯಾಲ್ಯೂ ಹಿಯರ್? ಎಸ್ ಮೇಡಮ್, 0.3554. 0.3554 ಅಲ್ವಾ? ಸೊ ದಟ್ ಈಸ್ ದಿ ವ್ಯಾಲ್ಯೂ ಹಿಯರ್ ಇನ್ ದ ಗ್ರಾಫ್. ಯು ಕ್ಯಾನ್ ಸಿ ಹಿಯರ್. ಕ್ಯಾನ್ ಯು ಸಿ ಹಿಯರ್? ರ್ಯಾಂಡಮ್ ಆಗಿ ಅಲ್ಲಿರೋ ಸ್ಟೂಡೆಂಟ್ಸ್ ಗಳನ್ನ ನಾವು ಆಯ್ಕೆ ಮಾಡಿದಾಗ ಅಲ್ಲಿ ನಮಗೆ ಈ ಒಂದು 600 ಕೆಳಗೆ 494 ಜಾಸ್ತಿ ಮಾರ್ಕ್ಸ್ ತೆಗೆದಿರುವಂತ ವಿದ್ಯಾರ್ಥಿಗಳು ಸಿಗುವ ಪ್ರಾಬಬಿಲಿಟಿ 0.3554 ಅಂದ್ರೆ 35.54% ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತೀವಿ. ಆಯ್ತಾ? ಹೋಪ್ ಯು ಗಾಟ್ ಇಟ್. ಗಾಟ್ ಮೈ ಪಾಯಿಂಟ್ ಗೈಸ್? Yes, sir. ಸೊ ಈ ರೀತಿಯಾಗಿ ನಾವು ಪ್ರಾಬಬಿಲಿಟಿನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕಂಡುಹಿಡಿತೀವಿ. ವಿ ಯೂಸ್ ಲೈಕ್ ದಿಸ್. ಆಯ್ತಾ? ಬೇಕಾದ್ರೆ ಇನ್ನೂ ಅವ್ರು ಕೇಳ್ಬೋದು,
ನನಗೆ ಹಾಗಾದ್ರೆ ಇಲ್ಲಿ 600 ಇದೆ ಅಲ್ವಾ ಈ ಕಡೆ ಅವನೇನ್ ಮಾಡ್ಬೋದು, ಇದಕ್ಕಿಂತ ಜಾಸ್ತಿ ಎಷ್ಟಿದೆ 106 ಅಲ್ವಾ ಅದು, ಈ ಕಡೆನೂ ಅವ್ರು ಹಾಕೋಬಹುದು. ಆಯ್ತಾ, ಎಷ್ಟು ವ್ಯಾಲ್ಯೂ ಹಾಕೋಬಹುದು ಇಲ್ಲಿ, ಮ್ಯೂ ಇಷ್ಟಿದೆ 494 ಇದೆ ಅಂತ ಹೇಳಿದ್ರೆ ಇಲ್ಲೊಂದು ಯಾವ್ದೋ ಒಂದು 300 ಅಂತ ಅನ್ಕೊಳ್ಳೋಣ. 300ಗಿನ್ನ ಜಾಸ್ತಿ 600ಕ್ಕಿಂತ ಕಡಿಮೆ ಸಿಗುವ ಪ್ರಾಬಬಿಲಿಟಿ ಎಷ್ಟು ಅಂತ ಹಾಕೋಬಹುದು ಅವರು. 300ಗಿನ್ನ ಜಾಸ್ತಿ 600ಕ್ಕಿಂತ ಕಡಿಮೆ. ಇವಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಪ್ರಾಬಬಿಲಿಟಿನ ಅಂದ್ರೆ z is equal to x minus mu divided by ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ಫಾರ್ಮುಲಾಗೆ ಒಂದು ಈ ಕಡೆದನ್ನ ಫಸ್ಟ್ ಮಾಡ್ಕೋಬೇಕು, ಯಾವುದು 494 ಮತ್ತೆ 300 ಪ್ರಾಬಬಿಲಿಟಿ ಕಂಡುಹಿಡ್ಕೋಬೇಕು ಈ ಕಡೆ. ಹಾಗೇನೆ ಈ ಕಡೆ 494 600 ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಇದೆರಡನ್ನು ಆಡ್ ಮಾಡಿದಾಗ ನಿಮ್ಗೆ ಟೋಟಲ್ ಪ್ರಾಬಬಿಲಿಟಿ ಸಿಗುತ್ತೆ. ಅಷ್ಟೇ, ಸಿಂಪಲ್ ಅದು. ಸೊ ಈಗ ನೋಡಿ ಬೇಕಾದ್ರೆ ಮಾಡಿ ಅದನ್ನ. ಸೊ x is equal to 300 minus 494 divided by ಸ್ಟ್ಯಾಂಡರ್ಡ್ ಡಿವಿಯೇಷನ್ 100, that is equal to 194 divided by 100, that is equal to 1.94. ಸೊ ಇದನ್ನ ಟೇಬಲ್ ಅಲ್ಲಿ ನೋಡಿದಾಗ ಈಗ ನಾನು 1.94 ನೋಡ್ತಾ ಇದ್ದೀನಿ, 1.9 ಇಲ್ಲಿದೆ, ಹಾಗೆ 04 ಈ ಕಡೆ 04 ತಗೋಬೇಕು. ಸೊ 04 ಅಂದ್ರೆ ಯಾವ್ದು ಬರುತ್ತೆ, ಇಟ್ ಕಮ್ಸ್ ಟು ದಿಸ್ ಒನ್ 04. ಸೊ ದ ಪ್ರಾಬಬಿಲಿಟಿ ಇಸ್ 0.4738. ಸೊ ಈಗ 0.4738 ಪ್ಲಸ್ 0.3554 ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಬಬಿಲಿಟಿ ಸಿಗುತ್ತೆ. ದಟ್ ಇಸ್ ಈಕ್ವಲ್ ಟು 0. ಎಷ್ಟು ಬರುತ್ತೆ ನೋಡಿ, 2925338 8292. ದಟ್ ಈಸ್ ದ ಪ್ರಾಬಬಿಲಿಟಿ ಇಸ್ 82.92%. ನೀವು ರ್ಯಾಂಡಮ್ ಆಗಿ 300 ಒಂದು ಸ್ಟೂಡೆಂಟ್ಸ್ ಗಳನ್ನ ಆಯ್ಕೆ ಮಾಡಿದ್ರೆ 300 ಮತ್ತೆ 600 ನಡುವೆ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ಸ್ ಸಿಗೋ ಪ್ರಾಬಬಿಲಿಟಿ ಎಷ್ಟು ಅಂದ್ರೆ 82.92 ಪ್ರಾಬಬಿಲಿಟಿ ಇದೆ. ಆ ಸ್ಟೂಡೆಂಟ್ಸ್ಗಳು ಆ ರೇಂಜ್ ಅಲ್ಲಿ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ಸ್ ಸಿಗುವ ಪ್ರಾಬಬಿಲಿಟಿ ಅಂತ. ಗಾಟ್ ಮೈ ಪಾಯಿಂಟ್? ಈಗ ಇನ್ನೊಂದು ಪ್ರಾಬ್ಲಮ್ ಕೇಳ್ಬಿಡ್ತಾನೆ, ಅವ್ನು ಮೀನ್ ಕೇಳೋದೇ ಇಲ್ಲ, ಮೀನ್ ಕೇಳಲ್ಲ ಅವನೇನ್ ಕೇಳ್ತಾನೆ ನಿಮ್ಮ ಹತ್ರ 500 to 600 ಸಿಗೋ ಪ್ರಾಬಬಿಲಿಟಿ ಎಷ್ಟು ಸ್ಟೂಡೆಂಟ್ಸ್ ಅಂತ ಕೇಳ್ಬಿಡ್ತಾನೆ. ಅವಾಗ ಏನ್ ಮಾಡ್ಬೇಕು ನೀವು, ಅದೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವು ಆಯ್ತಾ, 494 ಇಲ್ಲಿದೆ. ಈಗ ನೀವೇನ್ ಮಾಡ್ಬೇಕಾಗತ್ತೆ, 500 to 600, ಇದು 500 ಇದು 600. ನಿಮ್ಗೆ ಬೇಕಾಗಿರೋದು ಈ ಒಂದು ಸ್ಕೋರ್ ಮಾಡಿರೋ ಸಿಗೋ ಸ್ಟೂಡೆಂಟ್ಸ್ ಸಿಗೋ ಪ್ರಾಬಬಿಲಿಟಿ ಎಷ್ಟು ಅಂತ. ಈಗ 494 ಇಂದ 600 ಕಂಡುಹಿಡಿದಿದ್ದೀರಾ ನೀವು, ಆಯ್ತಾ. ಸೊ ಪ್ರಾಬಬಿಲಿಟಿ ಅದನ್ನ ಕಂಡುಹಿಡ್ಕೊಂಡು 494 to 600 ನ ಕಂಡುಹಿಡ್ಕೊಂಡು ಪ್ರಾಬಬಿಲಿಟಿನ ಮೈನಸ್ 494 to 500, ಆಯ್ತಾ. ಇದನ್ನ ಲೆಸ್ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ 500 ಇಂದ 600 ಸ್ಕೋರ್ ಮಾಡಿರೋದು ಎಷ್ಟು ಅಂತ ಸಿಗುತ್ತೆ. ಹೆಂಗೇನ್ ಗೊತ್ತಾಯ್ತಲ್ವಾ? ಅಂದ್ರೆ ಈ ಒಂದು ಟೋಟಲ್ ಏರಿಯಾ ಏನು, ನೋಡಿ ಅವ್ರಿಗೆ ಬೇಕಾಗಿರೋದೇನು, ಇದು ಮೀನ್ ಅನ್ಕೊಳ್ಳೋಣ, 500 ಇಂದ 600 ಸ್ಕೋರ್ ಗೊತ್ತಾಗಬೇಕಿರೋದು. ನೀವೇನ್ ಮಾಡಿದ್ರಿ, ಫಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಪ್ರಾಬಬಿಲಿಟಿ ಕಂಡುಹಿಡ್ಕೊಂಡ್ರಿ. ಈ ಪ್ರಾಬಬಿಲಿಟಿನಲ್ಲಿ ಇಲ್ಲಿಂದ ಇಲ್ಲಿಗೆ ಸಿಗೋ ಪ್ರಾಬಬಿಲಿಟಿನ ಲೆಸ್ ಮಾಡಿದ್ರೆ ನಿಮ್ಗೆ ಇದು ಉಳ್ಕೊಳ್ಳುತ್ತೆ. ಅದನ್ನೇ ನಾನು ಇಲ್ಲಿ ತೋರಿಸಿರೋದು. ಗೊತ್ತಾಯ್ತಲ್ವ ಹೇಳಿದ್ದು? ಈ ತರ ಬೇರೆ ಬೇರೆ ತರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಸಾಕಷ್ಟು ಬೇರೆ ಬೇರೆ ತರ ಕೇಳ್ಬೋದು ಅವರು. 500 to 600 ಹೇಳಿ, ಅಥವಾ ಮೀನಿಂದ 600 ಹೇಳಿ, ಅಥವಾ ಒಂದು 300 ಇಂದ 600 ಹೇಳಿ, ಅಥವಾ 300 ಇಂದ 350 ಹೇಳಿ, ಈ ತರ ಎಲ್ಲ ಕೇಳ್ಬೋದು. ಅವಾಗ ನೀವು ಮೀನ್ನೇ ಬೇಸ್ ಆಗಿಟ್ಕೊಂಡು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ವಾಟ್ ಮೈ ಪಾಯಿಂಟ್? ಎಸ್ ಸರ್. ಓಕೆ, ಇಷ್ಟೇ ಇನ್ನೇನು ಇಲ್ಲ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವಿ ಟೇಕ್ ದಿ ಹೆಲ್ಪ್ ಆಫ್ Z ಡಿಸ್ಟ್ರಿಬ್ಯೂಷನ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಬಬಿಲಿಟಿ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇವೆಂಟ್ಸ್. ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇವೆಂಟ್ ಆಗುವಂತಹ ಪ್ರಾಬಬಿಲಿಟಿ ಎಷ್ಟು ಅಂತ Z ಡಿಸ್ಟ್ರಿಬ್ಯೂಷನ್ ಹೆಲ್ಪ್ ತಗೊಂಡು ನಾವು ಮಾಡ್ತೀವಿ. ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಇದನ್ನ ತಗೊಳ್ಳಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಅಬ್ಟೈನಿಂಗ್ ಅ ಸ್ಕೋರ್ ಗ್ರೇಟರ್ ದ್ಯಾನ್ 700? ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಅಬ್ಟೈನಿಂಗ್ ದ ಸ್ಕೋರ್ ಗ್ರೇಟರ್ ದ್ಯಾನ್ 700 ಅಂದ್ರೆ ಆನ್ ಎ GMAT ಟೆಸ್ಟ್ that has a mean of 494 and a standard deviation of 100. Assume GMAT scores are normally distributed. ಸೊ ಈಗ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋ ಏರಿಯಾ ಯಾವುದು, ಈ ಏರಿಯಾ ಬೇಕು ಅವ್ರಿಗೆ, ಈ ಏರಿಯಾ ಇದು ಕಂಡುಹಿಡಿಬೇಕು. ಅದು ಕಂಡುಹಿಡಿಯಕ್ಕೆ ಏನು ಅಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈ ಏರಿಯಾ 0.5 ಹೇಳುತ್ತೆ, ಇದು 0.5 ಹೇಳುತ್ತೆ. ಈಗ ವೆರಿ ಈಸಿ, ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ
ಪ್ರಾಬಬಿಲಿಟಿ 700 ಮೇಲಿರುವಂತ ಪ್ರಾಬಬಿಲಿಟಿ ಎಷ್ಟು ಅಂತ ಅವ್ರು ಕೇಳಿದಾಗ ಈಸಿಲಿ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದ ಪ್ರಾಬಬಿಲಿಟಿ ಆಫ್ ಗ್ರೇಟರ್ ದನ್ 700 ಔಟ್ ಆಫ್ 0.5 ನಿಮ್ಗೆ ಆರಾಮಾಗಿ ಅವಾಗ ಸಿಕ್ಬಿಡುತ್ತೆ. ಆಯ್ತಾ? ಏನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ 494 ಇಂದ 700 ವರೆಗೆ ಎಷ್ಟು ಪ್ರಾಬಬಿಲಿಟಿ ಅಂತ ಲೆಕ್ಕ ಹಾಕ್ಬೇಕು. ಸೊ ಅವಾಗ 0.5 ಮೈನಸ್ 494 ಟು 700 ಪ್ರಾಬಬಿಲಿಟಿನ ನೀವು ಮೈನಸ್ ಮಾಡ್ಬಿಟ್ರೆ ಯು ವಿಲ್ ಗೆಟ್ ಅಬೋವ್ 700 ಎಷ್ಟು ಅನ್ನೋ ಪ್ರಾಬಬಿಲಿಟಿ ಸಿಕ್ಬಿಡುತ್ತೆ ನಿಮಗೆ. ಆಯ್ತಾ? ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡಿ 700 ಮೈನಸ್ 494 ಕಂಡುಹಿಡಿದಿದ್ದಾರೆ. ಇಲ್ಲಿ 2.06 ಇದೆ. ಆಯ್ತಾ? ಝೆಡ್ ಸ್ಕೋರು. ಆ ಝೆಡ್ ಸ್ಕೋರ್ನ ಇಟ್ಕೊಂಡು ಏನ್ ಮಾಡ್ತಾರೆ, ದೇ ವಿಲ್ ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟಿ. ಒಂದ್ ನಿಮಿಷ, ನಾನು ಹೇಳ್ತಿರೋದು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಗೈಸ್? ಗೊತ್ತಾಗ್ತಿದೆ ಸರ್, ಗೊತ್ತಾಗ್ತಿದೆ. ಅವ್ರೇನ್ ಮಾಡ್ತಾರೆ, ಫಸ್ಟ್ 494 ಇಂದ 700 ಕಂಡಿಡ್ಕೊಂಡ್ಬಿಟ್ರು ಅವರು. ಆಯ್ತಾ? ಕಂಡಿಡಿದಾಗ 2.06 ಬಂತು. ಇದ್ರದ್ದು ಪ್ರಾಬಬಿಲಿಟಿ ಝೆಡ್ ಸ್ಕೋರ್ ಟೇಬಲ್ ನೋಡಿದಾಗ ಪ್ರಾಬಬಿಲಿಟಿ ಎಷ್ಟು ಬರುತ್ತೆ? 0.4803 ಬರುತ್ತೆ. ಸೊ 0.5 ಅಲ್ಲಿ ಇಲ್ಲಿ ಲೆಸ್ ಮಾಡಿದಾರೆ ನೋಡಿ. 0.5 ಅಲ್ಲಿ 0.4803 ಲೆಸ್ ಮಾಡಿದ್ರೆ ಗ್ರೇಟರ್ ದ್ಯಾನ್ 700 ಬರೋ ಪ್ರಾಬಬಿಲಿಟಿ ಎಷ್ಟು ಅಂದ್ರೆ 0.0197. ಸೊ ಪ್ರಾಬಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 700 ಇಸ್ ಈಕ್ವಲ್ ಟು 0.0197 ಅಂದ್ರೆ ಇಂಟು 100 ಮಾಡಿದ್ರೆ ಇಟ್ ಕಮ್ಸ್ ಟು 1.97%. ತೀರಾ ಕಡಿಮೆ. ಆಯ್ತಾ? ಈಗ ಸ್ಕೋರ್ ಹೈಯೆಸ್ಟ್ ಸ್ಕೋರ್ ಮಾಡಿದ್ರು ತುಂಬಾ ಕಡಿಮೆನೆ ತಾನೇ ಸಿಗೋದು ನಮಗೆ. ಸೊ ಪ್ರಾಬಬಿಲಿಟಿನೂ ಅದನ್ನೇ ಹೇಳ್ತಾ ಇದೆ. ಗಾಟ್ ಇಟ್? ಎಸ್ ಸರ್. ಓಕೆ. ಸೊ ದ ಸೊಲ್ಯೂಷನ್ ಇಸ್ ಡಿಪಿಕ್ಟೆಡ್ ಗ್ರಾಫಿಕಲಿ. ಇಲ್ಲಿ ಗ್ರಾಫಿಕಲಿ ಹೇಳಿದಾರೆ ನೋಡಿ. ಈ ಏರಿಯಾ ಫುಲ್ ಏರಿಯಾ 0.5 ಅಂತ ಹೇಳಿದ್ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಏರಿಯಾನ, ಸೊ 0.5 ಅಲ್ಲಿ ಇದನ್ನ ಲೆಸ್ ಮಾಡಿದಾಗ ನಮ್ಗೆ ಈ ಏರಿಯಾ ಸಿಕ್ಬಿಡುತ್ತೆ. ಅದನ್ನೇ ಅವ್ರು ಇಲ್ಲಿ ಮಾಡಿರೋದು. ಆಯ್ತಾ? ಈ ಏರಿಯಾ 0.5 ಅಲ್ಲಿ 0.4803 ಲೆಸ್ ಮಾಡಿದ್ರೆ ದಿಸ್ ಏರಿಯಾ ಡಿಪಿಕ್ಟ್ಸ್ 0.0198 ನ ಡಿಪಿಕ್ಟ್ ಮಾಡುತ್ತೆ. ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ದಿ ಪ್ರಾಬಬಿಲಿಟಿ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯೂಸಿಂಗ್ ಝೆಡ್ ಡಿಸ್ಟ್ರಿಬ್ಯೂಷನ್. ಗಾಟ್ ಇಟ್? ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫಾರ್ ದ ಸೇಮ್ ಜಿಮ್ಯಾಟ್ ಎಕ್ಸಾಮಿನೇಷನ್ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ರ್ಯಾಂಡಮ್ಲಿ ಡ್ರಾಯಿಂಗ್ ಸ್ಕೋರ್ ದಟ್ ಈಸ್ 550 ಆರ್ ಲೆಸ್? 550 ಅದಕ್ಕಿಂತ ಕಡಿಮೆ ಇರೋ ಪ್ರಾಬಬಿಲಿಟಿ ಎಷ್ಟು ಅಂತ. 550 ಅದಕ್ಕಿಂತ ಕಡಿಮೆ ಅಂದ್ರೇನು? 0ನೂ ಕಡಿಮೆನೆ ತಾನೆ, 550ಕ್ಕಿಂತ ಕಡಿಮೆ. ಅವಾಗ ಏನಾಗುತ್ತೆ, ದಿಸ್ ಏರಿಯಾ ಇಸ್ 0.5, ಅದನ್ನ ಹಾಗೆ ಇಟ್ಕೊಳ್ಳೋಣ. ಪ್ಲಸ್ ಇಲ್ಲಿಂದ ಇಲ್ಲಿಗೆ ನಾವು ಕಂಡಿಡ್ಕೋಬೇಕು ಪ್ರಾಬಬಿಲಿಟಿನ. ಆಯ್ತಾ? ಇಲ್ಲಿಂದ ಇಲ್ಲಿ ಕಂಡಿಡ್ಕೋಬೇಕು. ದ ಪ್ರಾಬಬಿಲಿಟಿ ಆಫ್ ದಿಸ್ ಏರಿಯಾ ಇಸ್ 0.5 ಅಂಡ್ ಇಲ್ಲಿಂದ ಇಲ್ಲಿ ಕಂಡಿಡಿದಾಗ ಪ್ರಾಬಬಿಲಿಟಿನ ಝೆಡ್ ಸ್ಕೋರು 0.56 ಬರುತ್ತೆ. ಆ 0.56 ನ ನೀವು ಟೇಬಲ್ ಅಲ್ಲಿ ನೋಡಿದಾಗ ಅದು ವ್ಯಾಲ್ಯೂ ಪ್ರಾಬಬಿಲಿಟಿ ವ್ಯಾಲ್ಯೂ 0.2123 ಬರುತ್ತೆ. ಸೊ ಅದೆರಡು ಆಡ್ ಮಾಡಿದಾಗ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಸ್ಟೂಡೆಂಟ್ ಹೂ ಹ್ಯಾಸ್ ಸ್ಕೋರ್ಡ್ ಲೆಸ್ ದ್ಯಾನ್ 550 ಅಂತ ಬಂದಾಗ ದ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು 0.7123. ಆಯ್ತಾ? 0.7123 ನಮಗೆ ವ್ಯಾಲ್ಯೂ ಬರುತ್ತೆ. ಇದೆರಡು ಆಡ್ ಮಾಡ್ಬೇಕಷ್ಟೇ. ಆಯ್ತಾ? ಇಲ್ಲಿದೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 0.7123 ಇಸ್ ದ ಪ್ರಾಬಬಿಲಿಟಿ ಆಫ್ ವ್ಯಾಲ್ಯೂಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 550. ನೋಡೋದಕ್ಕೆ ತುಂಬಾ ಈಸಿ ಆಗಿದೆ, ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗಿದೆ, ಅರ್ಥ ಆಗುತ್ತೆ. ಆಮೇಲೆ ಅದನ್ನ ರೀಕಾಲ್ ಮಾಡ್ಕೊಂಡು ಅದನ್ನ ಇದು ಮಾಡೋದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನೋಡ್ತಾ ಇದ್ರೆ ಮನ್ಸಿಗೆ ಹಾಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಆಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು. ಪ್ರಾಬಬಿಲಿಟಿ ಆಫ್ ಎಕ್ಸ್ ಏನದು ಒಬ್ಟೈನಿಂಗ್ ಸ್ಕೋರ್ ಬಿಟ್ವೀನ್ 300 to 600. ನಾವು ಆಗ್ಲೇ ಲೆಕ್ಕ ಹಾಕಿದ್ವಿ ಅದನ್ನ. ಆಯ್ತಾ? 300ಗೆ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಮೀನಿಂದ 600ಗೆ ಎಷ್ಟು ಅಂತ ಒಂದು ಕಂಡುಹಿಡ್ಕೋಬೇಕು ಪ್ರಾಬಬಿಲಿಟಿ ಝೆಡ್ ಸ್ಕೋರು. ಇನ್ನೊಂದು 300 to 494 ಇನ್ನೊಂದು ಕಂಡುಹಿಡ್ಕೋಬೇಕು. ಇದೆರಡರದ್ದು ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನೋಡಬೇಕು. ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ನೋಡಿದಾಗ ಒಂದು 0.3554 ಬರುತ್ತೆ, ಇನ್ನೊಂದು 0.4738 ಬರುತ್ತೆ. ಎರಡು ಆಡ್ ಮಾಡಿದ್ರೆ 8292 ಬರುತ್ತೆ. ಇದು ಮಾಡಿದ್ವಿ ನಾವು ಮೇಲೆ. ಹೌದು ಸರ್. We have done this. 0.8292 is the probability of value between 300 and 600. Got it? ಗೊತ್ತಾಯ್ತಲ್ಲ? ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸ್ಕೋರ್ ಬಿಟ್ವೀನ್ 350 and 450? ಈ ಏರಿಯಾ ಕಂಡುಹಿಡಿಬೇಕೀಗ. ಇದು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಬಿಟ್ವೀನ್ ಪ್ರಾಬಬಿಲಿಟಿ ವ್ಯಾಲ್ಯೂ ಬಿಟ್ವೀನ್ 350 and 497 ಕಂಡುಹಿಡ್ಕೋಬೇಕು. ಇಲ್ಲಿ ಮಾಡಿದಾರೆ ನೋಡಿ. ಸೊ -1.44 ಬರುತ್ತೆ. ಇಗ್ನೋರ್ ದ ಸೈನ್. ಸೊ ಇದನ್ನ ಟೇಬಲ್ ಅಲ್ಲಿ ವ್ಯಾಲ್ಯೂ ನೋಡಿದಾಗ 0.4251 ಇರುತ್ತೆ. ಅಂಡ್ ಹಾಗೇನೆ ನೆಕ್ಸ್ಟ್ 450 ಇಂದ 494 ಕಂಡುಹಿಡ್ಕೋಬೇಕು. ಸೊ ಅದನ್ನ ಕಂಡುಹಿಡಿದಾಗ ವ್ಯಾಲ್ಯೂ -0.44 ಬರುತ್ತೆ. ನಿಮ್ಗೆ ಆವಾಗಲೇ ಹೇಳಿದೆ, ಎಕ್ಸ್ ವ್ಯಾಲ್ಯೂ ಏನಾದ್ರೂ ಮೀನ್ಗಿನ್ನ ಕಡಿಮೆ ಇದ್ರೆ ಝೆಡ್ ಸ್ಕೋರು ನೆಗೆಟಿವ್ ಬರುತ್ತೆ ಅಂತ ಹೇಳಿದ್ದೆ ತಾನೆ.
ಮೀನ್ ವ್ಯಾಲ್ಯೂಗಿನ್ನ ಎಕ್ಸ್ ವ್ಯಾಲ್ಯೂ ಕಡಿಮೆ ಇದ್ರೆ ಝೆಡ್ ಸ್ಕೋರ್ ನೆಗೆಟಿವ್ ಬರುತ್ತೆ, ಹೌದಲ್ವಾ? ಎರಡೂ ನೆಗೆಟಿವ್ ಬಂದಿದೆ, ಯಾಕೆಂದ್ರೆ ಎರಡೂ ಕೂಡ ಮೀನ್ ವ್ಯಾಲ್ಯೂಗಿನ ಕಡಿಮೆ ಇವೆ ಎಕ್ಸ್ ವ್ಯಾಲ್ಯೂ, ಹಾಗಾಗಿ ಅಲ್ಲಿ ನೆಗೆಟಿವ್ ಝೆಡ್ ಸ್ಕೋರ್ ಬರುತ್ತೆ. ಯು ಇಗ್ನೋರ್ ದ ಸೈನ್ ಅಂಡ್ ಸಿ ದ ಪ್ರಾಬಬಿಲಿಟಿ ಇನ್ ಝೆಡ್ ಸ್ಕೋರ್ ಟೇಬಲ್, ಝೆಡ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಯು ವಿಲ್ ಗೆಟ್ ದೀಸ್ ಟು ಆಡ್ ಮಾಡಿದಾಗ 0.2551. ಸೊ 350ರಿಂದ 450 ಸ್ಕೋರ್ ಮಾಡುವಂತಹ ಸ್ಟೂಡೆಂಟ್ಸ್ಗಳು ನಿಮಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದಾಗ ಸಿಗೋ ಪ್ರಾಬಿಲಿಟಿ ಎಷ್ಟು ಅಂದ್ರೆ ದಟ್ ಈಸ್ 0.2551. ಆಯ್ತಾ? ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ವಾ? ಎಸ್ ಸರ್. ಸೊ ಇಲ್ಲಿಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಸ್ ಸಾಕು. ನೆಕ್ಸ್ಟ್ ಮೂವ್ ಆಗೋಣ. ಆಯ್ತಾ? ಇದನ್ನ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿ. ಸೊ ಇಷ್ಟೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಇನ್ನೇನು ಇಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಅದಕ್ಕೆ ಅದನ್ನ ತುಂಬಾ ಈಸಿ ಅಂತಾರೆ. ಇದಕ್ಕೇನೆ ಅದು ತುಂಬಾ ಈಸಿ. ಯೂಸಿಂಗ್ ನಾರ್ಮಲ್ ಕರ್ವ್ ಟು ಅಪ್ರಾಕ್ಸಿಮೇಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್. ನೋಡಿ, ನಾರ್ಮಲ್ ಕರ್ವ್ ಯೂಸ್ ಮಾಡ್ಕೊಂಡು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ರಾಕ್ಸಿಮೇಟ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ ಅಂದ್ರೇನು, ಹತ್ರ ಬೈನಾಮಿಯಲ್ ರಿಸಲ್ಟ್ ಏನ್ ಬರುತ್ತೆ ಅಂತಾನು ಹೇಳ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಗಾಟ್ ಇಟ್? ಹಲೋ? ಎಸ್ ಸರ್. ಹಾ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ರಿಸಲ್ಟ್ಸ್ ಅನ್ನು ಕೂಡ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡು ಅಪ್ರಾಕ್ಸಿಮೇಟ್ ಮಾಡಬಹುದಾ ಅಂದ್ರೆ ಮಾಡಬಹುದು. ಅದನ್ನ ಬರ್ಕೊಳ್ಳಿ ಸಾಕು. ಅದನ್ನೇ ಇಲ್ಲಿ ಯಾವ ತರ ಏನು ಎಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಬೈನಾಮಿಯಲ್ ನಿಮ್ಗೆ ಅರ್ಥ ಆಗಿದೆ, ಆಯ್ತಾ? ಅದೇನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆಯ್ತಾ? ಸೊ ಯಾವಾಗ ನೋಡಿ, ನಾನು ನಿಮ್ಗೆ ಒಂದು ಪಾಯಿಂಟ್ ಹೇಳಿದ್ದೆ, ಯಾವಾಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂದ್ರೆ when the size of sample is large. ನೋಡಿ, ನೀವು ಇಲ್ಲಿ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೇಲ್ಗಡೆ ತುಂಬಾ ಕಡಿಮೆ ಲೈನ್ಸ್ ಇದೆ, ಹೌದಾ? ಇಲ್ಲಿ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ನೆಕ್ಸ್ಟ್ ಇಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಗ್ರಾಫ್ ಆಫ್ ಬೈನಾಮಿಯಲ್ ಪ್ರಾಬ್ಲಮ್. ಸೊ ಯಾಕೆ ನಾವಿಲ್ಲಿ ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂದ್ರೆ, ಕಡಿಮೆ ಸ್ಯಾಂಪಲ್ಸ್ ಇದ್ದಾಗ ಯು ವಿಲ್ ನಾಟ್ ಗೆಟ್ ನಾರ್ಮಲ್ ಕರ್ವ್ ಇನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಅಲ್ಲಿ ಬಹಳ ಒಂದೇನೋ ಅಬ್ನಾರ್ಮಲ್ ಅಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಕರ್ವೇ ಸಿಗುತ್ತೆ ನಿಮಗೆ. ಬಟ್ ನೀವು ಜಾಸ್ತಿ ಸ್ಯಾಂಪಲ್ ತಗೊಂಡಾಗ ಅದು ನಾರ್ಮಲ್ ಕರ್ವ್ ಆಗಿ ಕನ್ವರ್ಟ್ ಆಗುತ್ತೆ. ಜಾಸ್ತಿ ಸ್ಯಾಂಪಲ್ ನ ತಗೋತಾ ನಾರ್ಮಲ್ ಕರ್ವ್ ಆಗಿ ಇದಾಗುತ್ತೆ. ಆವಾಗ ಏನಾಗುತ್ತೆ, ಯೂಸಿಂಗ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿ ಕ್ಯಾನ್ ಅಪ್ರಾಕ್ಸಿಮೇಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಅದನ್ನ ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂತ ಅರ್ಥ ಅಷ್ಟೇ. ಇಲ್ಲಿ ಅಷ್ಟನ್ನು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಇಲ್ಲ ಹೇಳ್ತಾರೆ, ಓಕೆ, ಕರೆಕ್ಟಿಂಗ್ ಫಾರ್ ಕಂಟಿನ್ಯೂಟಿ ಏನ್ ಬೇಡ. ನಾನು ಇಲ್ಲೇನೋ ಬಿಟ್ಬಿಟ್ಟೆ ಅಂತ ನೀವು ಗಾಬರಿ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಇವೆಲ್ಲ ಕೇಳಲ್ಲ ಎಕ್ಸಾಮ್ ಅಲ್ಲಿ. ನಿಮ್ಗೆ ತುಂಬಾ ಡೆಪ್ತ್ ಆಯ್ತು ಇದು ಸ್ಟ್ಯಾಟಿಸ್ಟಿಕ್ಸ್, ಅಷ್ಟೊಂದು ಡೆಪ್ತ್ ಅಲ್ಲ ಏನ್ ಬೇಡ. ಸೊ ನಿಮ್ಗೆ ಈಗ ನಾರ್ಮಲ್, ಬೈನಾಮಿಯಲ್, ಪಾಸನ್, ಹೈಪರ್ ಜಾಮೆಟ್ರಿಕ್, ಕಂಟಿನ್ಯೂಯಸ್, ಯಾವ್ದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಇವೆಲ್ಲ ಗೊತ್ತಾಯ್ತಲ್ಲ, ಅಷ್ಟು ಗೊತ್ತಾದ್ರೆ ಸಾಕು. ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ನೋಡಿ, another useful continuous distribution is exponential distribution. It is closely related to Poisson distribution. ನೀವು ತಿಳ್ಕೊಬೇಕಿಲ್ಲಿ, ಬೈನಾಮಿಯಲ್ಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಪಾಸನ್ಗೆ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ಹಾಗೆ ಬೈನಾಮಿಯಲ್ದು ಇಂಡಿಪೆಂಡೆಂಟ್ ವೇರಿಯೇಬಲ್ಗೆ ಬೈನಾಮಿಯಲ್, ಡಿಪೆಂಡೆಂಟ್ ವೇರಿಯೇಬಲ್ ಇದ್ಬಿಟ್ರೆ ಅದಕ್ಕೆ ಯಾವ್ದು ಹೈಪರ್ ಜಿಯೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀವಿ, ಡಿಪೆಂಡೆಂಟ್ ವೇರಿಯೇಬಲ್ ಇದ್ರೆ. ಗಾಟ್ ಇಟ್? ಈ ರೀತಿ ಲಿಂಕ್ ಇಟ್ಕೋಬೇಕು, ಆಯ್ತಾ? ಅವಾಗ ನಿಮ್ ಕೊನೆಯಲ್ಲಿ ಒಂದ್ಸತಿ ಹೇಳ್ತೀನಿ, ನಾನು ನೆನಪಿಸಿ ಒಂದ್ಸತಿ ರೀಕ್ಯಾಪ್ ಮಾಡಿ ಸರ್ ಅದನ್ನ ಅಂತ, ಅದನ್ನ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ಬನ್ನಿ, Poisson distribution. Whereas Poisson distribution is discrete and describes random occurrences over some interval. ಆಯ್ತಾ? ಸೊ Poisson distribution ಏನ್ ಹೇಳುತ್ತೆ, ಇಟ್ ಇಸ್ ಅ ಡಿಸ್ಕ್ರೀಟ್ ಒನ್ ಅಂಡ್ ಇಟ್ ಡಿಸ್ಕ್ರೈಬ್ಸ್ ರ್ಯಾಂಡಮ್ ಅಕ್ಕರೆನ್ಸಸ್ ಓವರ್ ಸಮ್ ಇಂಟರ್ವಲ್. ಯಾವುದೋ ಒಂದು ಟೈಮ್ ಗ್ಯಾಪ್ ಇರುತ್ತೆ, ಅದರಲ್ಲಿ ಯಾವುದೋ ಒಂದು ಇವೆಂಟ್ ಆಗುವ ಪ್ರಾಬಿಲಿಟಿ ಏನು ಅಂತ ಒಂದು Poisson distribution ಎಕ್ಸ್ಪ್ಲೈನ್ ಮಾಡುತ್ತೆ. ಹೌದು, ದ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಕಂಟಿನ್ಯೂಯಸ್ ಅಂಡ್ describes a probability distribution of the times between random occurrences. ಸೊ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ, ರ್ಯಾಂಡಮ್ ಅಕ್ಕರೆನ್ಸಸ್ ಗಳಾಗತ್ತಲ್ಲ ಅದರ ನಡುವಿನ ಸಮಯ ಎಷ್ಟು ಅಂತ ಹೇಳುತ್ತೆ.
ಆಯ್ತಾ? ಈಗ ಯಾವುದೋ ಒಂದು ಸಮಯದ ನಡುವೆ ಯಾವುದೋ ಒಂದು ಇವೆಂಟ್ ಆಗೋದನ್ನ ಹೇಳೋದು ಪಾಸನ್ ಡಿಸ್ಟ್ರಿಬ್ಯೂಷನ್. ಒಂದು ಟೈಮ್ ಇಂಟರ್ವಲ್ ನಡುವೆ ಯಾವುದೋ ಇವೆಂಟ್ ಆಗೋದನ್ನ ಹೇಳೋದು ಪಾಸನ್ ಡಿಸ್ಟ್ರಿಬ್ಯೂಷನ್. ಈ ತರಹದ ಇವೆಂಟ್ಗಳ ನಡುವೆ ಇರುವ ಸಮಯವನ್ನ ಹೇಳೋದು ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ಆಯ್ತಾ? The following are the characteristics of the exponential distribution. It is a continuous distribution. It is a family of distributions. It is skewed to the right. Skewed to the right ಅಂದ್ರೆ ಏನು? Skewed to the right ಅಂದ್ರೆ ಹೀಗೆ. It is skewed to the right. Positively skewed. ಆಯ್ತಾ? ನೆಕ್ಸ್ಟ್ ಸ್ಕ್ಯೂಡ್ ಅಂತಂದ್ರೆ ಏನು ಅಂದ್ರೆ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಾಲ ತರ ಹಿಂಗ್ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಗೆ ಗೊತ್ತು, ಒಂದು ಡಿಸ್ಟ್ರಿಬ್ಯೂಷನ್ ಇಲ್ಲಿ ಏನಾಗಿರುತ್ತೆ, ಇಟ್ ಇಸ್ ಅಸಿಂಪ್ಟಾಟಿಕ್ ಅಂತ. ಅಸಿಂಪ್ಟಾಟಿಕ್ ಅಂದ್ರೇನು, ಈ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಕೆಳಗಡೆ ಹಾರಿಸಾಂಟಲ್ ಲೈನ್ಗೆ ಟಚ್ ಆಗಲ್ಲ, ಅದಕ್ಕೆ ಅದನ್ನ ಅಸಿಂಪ್ಟಾಟಿಕ್ ಅಂತಾರೆ. ಅದು ಹಂಗೇ ಹೋಗ್ತಾ ಇರುತ್ತೆ ಮುಂದಕ್ಕೆ. ಆಯ್ತಾ? ಅದನ್ನೇ ಹೇಳ್ತಾರೆ ಇಲ್ಲಿ. ಆಯ್ತಾ? ದ ಎಕ್ಸ್ ವ್ಯಾಲ್ಯೂಸ್ ರೇಂಜ್ ಫ್ರಮ್ 0 to infinity. ಆಯ್ತಾ? ಎಕ್ಸ್ ವ್ಯಾಲ್ಯೂಸ್ 0 ಇಂದ ಇನ್ಫಿನಿಟಿ ವರ್ಗಿರುತ್ತೆ. ಇಟ್ಸ್ ಅಪೆಕ್ಸ್ ಈಸ್ ಆಲ್ವೇಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಆಯ್ತಾ? ದ ಕರ್ವ್ ಸ್ಟಿಡಿಲಿ ಡಿಕ್ರೀಸಸ್ ಆಸ್ ಎಕ್ಸ್ ಗೆಟ್ಸ್ ಲಾರ್ಜರ್. ಕರ್ವ್ ಏನಾಗುತ್ತೆ, ಎಕ್ಸ್ ಜಾಸ್ತಿ ಆಗ್ತಾ ಹೋದಾಗೆ ಕರ್ವ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ದ ಎಕ್ಸ್ಪೋನೆನ್ಷಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇಸ್ ಡಿಟರ್ಮೈನ್ಡ್ ಬೈ ದ ಫಾಲೋಯಿಂಗ್. ಯಾವ ರೀತಿ ಕಂಡುಹಿಡಿತಾರೆ ಅಂತ ನೋಡಿ ಇಲ್ಲಿ. ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಮೀನ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಯಾವ್ದನ್ನ ಕರಿತೀವಿ? ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ we call lambda as the mean of Poisson distribution as well as standard deviation. Do you agree? Yes. ಆಯ್ತಾ? ಇಲ್ಲಿ ಬರೋಣ. ಇಲ್ಲಿ ಸೊ ಈಗ ಗ್ರಾಫ್ಸ್ ಆಫ್ ಸಮ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಗ್ರಾಫ್ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಹೇಗಾಗುತ್ತೆ ಅಂತ ಹೇಳಿ ಇಲ್ಲಿ. ದಿಸ್ ಈಸ್ frequency of x they have given. Exponential probability density function where x is greater than or equal to 0, lambda is greater than 0, where e is a constant value, that is 2.71828. ಹಾಗೆ frequency of x ಅಂತ ಹೇಳಿದ್ರೆ ಇಲ್ಲಿ lambda e to the power minus lambda x ಇದೆ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಇದು. ಆಯ್ತಾ? ಸೊ ಈಗ ಹೇಳ್ತಾರೆ, an exponential distribution can be characterized by the one parameter, that is lambda. ಇಲ್ಲೂ ಲ್ಯಾಂಬ್ಡಾನೇ ಯೂಸ್ ಮಾಡೋದು. ಈಚ್ ಯೂನಿಕ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಡಿಟರ್ಮಿನ್ಸ್ ಡಿಫರೆಂಟ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ಬೇರೆ ಬೇರೆ ಲ್ಯಾಂಬ್ಡಾ ವ್ಯಾಲ್ಯೂಸ್ ಬೇರೆ ಬೇರೆ ಒಂದು ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಕೊಡುತ್ತೆ, ರಿಸಲ್ಟಿಂಗ್ ಇನ್ ಅ ಫ್ಯಾಮಿಲಿ ಆಫ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ಇದೇನಾಗುತ್ತೆ, ಇಟ್ ಗಿವ್ಸ್ a family of exponential distributions ಅಂತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಗ್ರಾಫ್, ಇಟ್ ಇಸ್ ಅ ಫ್ಯಾಮಿಲಿ ಆಫ್ ಡಿಸ್ಟ್ರಿಬ್ಯೂಷನ್ ವೇರ್ ಲ್ಯಾಂಬ್ಡಾ ಇಸ್ 2.0 ಇದ್ದಾಗ ಕರ್ವ್ ಈ ತರ ಇರುತ್ತೆ. ಲ್ಯಾಂಬ್ಡಾ 1.0 ಇದ್ದಾಗ ಕರ್ವ್ ಈ ತರ ಆಗುತ್ತೆ. ಲ್ಯಾಂಬ್ಡಾ 0.5 ಇದ್ರೆ ಈ ತರ ಆಗುತ್ತೆ. ಲ್ಯಾಂಬ್ಡಾ 0.2 ಇದ್ದಾಗ ಈ ತರ ಆಗುತ್ತೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್, ಆಸ್ ಯು ನೋ ದಟ್ ವೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಲೆಸ್ಸರ್ ಆಗ್ತಾ ಹೋದಾಗೆ ಅದೇನಾಗ್ತಾ ಹೋಗುತ್ತೆ, ಫ್ಲಾಟ್ ಆಗುತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ನಿಮಗೆ ಗೊತ್ತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಕರ್ವ್ ಪೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಏನಾಗುತ್ತೆ, ಲ್ಯಾಂಬ್ಡಾ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಯು ವಿಲ್ ಸಿ ಅ ಪೀಕ್, ಮತ್ತೆ ಅದು ಡೌನ್ ತುಂಬಾ ಕೆಳಗಡೆಗೆ ಈ ತರ ಇಳಿದಿರುತ್ತೆ. ಆಯ್ತಾ? ಅದೇ ಲ್ಯಾಂಬ್ಡಾ ಕಡಿಮೆ ಇದೆ ಅಂದಾಗ ಇಟ್ ಈಸ್ ಆಲ್ಮೋಸ್ಟ್ ಎ ಸ್ಟ್ರೇಟ್ ಲೈನ್ ಆ ತರ ಇರುತ್ತೆ, ಫ್ಲಾಟ್ ಆಗಿರುತ್ತೆ ಅಂತ. ಆಯ್ತಾ? ಸೊ ಈಗ ಬರೋಣ. ಓಕೆ, the points on the graph are determined by using lambda and various values of x in probability density formula. The mean of an exponential distribution andre mu is equal to 1 divided by lambda. So the mean value is 1 divided by lambda ಇಲ್ಲಿ. ಆಯ್ತಾ? ಅಂದ್ರೆ ಅರ್ಥ ಏನಿಲ್ಲಿ, ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಓನ್ಲಿ. ಇದು ಅದರ ಇನ್ವರ್ಸ್, ಇದು ಉಲ್ಟಾ ಅಂದ್ರೇನು, so the mean is equal to 1 by lambda. ಆಯ್ತಾ? 1 by lambda, ಸಾರಿ. ಓಕೆ, ಸೊ ಇದನ್ನ ಹೇಳ್ತಾರೆ, the standard deviation of exponential distribution is also 1 by lambda. ನಿಮ್ಗೆ ಗೊತ್ತು, ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡೂ ಲ್ಯಾಂಬ್ಡಾನೆ. ಹೌದಾ? ಡು ಯು ಅಗ್ರಿ? ಹಾಗೆ ಇಲ್ಲೂ ಅಷ್ಟೇ, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ 1 divided by ಲ್ಯಾಂಬ್ಡಾನೆ. ಆಯ್ತಾ? ಸೊ ಇಲ್ಲಿ ಬರೋಣ, ಪ್ರಾಬಬಿಲಿಟೀಸ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಹೆಂಗ್ ಕಂಡುಹಿಡಿತಾರೆ ಅಂತ. ಪ್ರಾಬಬಿಲಿಟೀಸ್ ಆರ್ ಕಂಪ್ಯೂಟೆಡ್ ಬೈ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಬೈ ಡಿಟರ್ಮಿನಿಂಗ್ ದ ಏರಿಯಾ ಅಂಡರ್ ದ ಕರ್ವ್ ಬಿಟ್ವೀನ್ 2 ಪಾಯಿಂಟ್ಸ್.
ಆಯ್ತಾ. ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 2 ಪಾಯಿಂಟ್ಗಳ ನಡುವೆ ಎಷ್ಟು ಕರ್ವ್ ಏರಿಯಾ ಇದೆ, ಆ ಕರ್ವ್ ಕೆಳಗಡೆ 2 ಪಾಯಿಂಟ್ ನಡುವೆ ಎಷ್ಟು ಏರಿಯಾ ಇದೆ, ಆ ಏರಿಯಾ ಬೇಸ್ ಮೇಲೆ ಪ್ರಾಬಬಿಲಿಟಿ ಕಂಡುಹಿಡಿತಾರೆ. ಅಪ್ಲೈಯಿಂಗ್ ಕ್ಯಾಲ್ಕುಲಸ್ ಟು ಎಕ್ಸ್ಪೋನೆನ್ಷಿಯಲ್ ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್. ಸೊ ಕ್ಯಾಲ್ಕುಲಸ್ ನ ಇಲ್ಲಿ ಅಪ್ಲೈ ಮಾಡ್ತಾರೆ ಟು ಪ್ರೊಡ್ಯೂಸ್ a formula that can be used to calculate probabilities of the exponential distribution. ಆಯ್ತಾ, ವೇರ್ ಆಯ್ತಾ, ಇಲ್ಲಿ ಪ್ರಾಬಬಿಲಿಟೀಸ್ ಆಫ್ ದಿ ರೈಟ್ ಟೇಲ್ ಆಯ್ತಾ, ರೈಟ್ ಟೇಲ್ ಆಫ್ ದಿ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಇಸ್ x is greater than or equal to 0, x0 is equal to e to the power of minus lambda x0. ಆಯ್ತಾ, ಇದು ಪ್ರಾಬಬಿಲಿಟಿನ ಕಂಡುಹಿಡಿಯುವಂತದಕ್ಕೆ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡುವಂತ ಫಾರ್ಮುಲಾ. To use this formula requires finding values of e to the power minus x. These values can be computed on most calculators or obtained from table A4, which contains the value of e to the power of minus x for selected values of x and x0 is the fraction of the interval of the number of intervals between arrivals in the probabilities question. Lambda is the average arrival rate. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಇದನ್ನ ಕಂಡುಹಿಡಿಯೋದಕ್ಕೆ e to the power of minus x ವ್ಯಾಲ್ಯೂಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಲ್ಯಾಂಬ್ಡಾ ಅವ್ರು ಕೊಟ್ಟಿರ್ತಾರೆ. ಸೊ ಹೀಗೆ ಇದನ್ನ ಕಂಡುಹಿಡಿಯೋದಕ್ಕೆ ನಾವು ವಿ ಹ್ಯಾವ್ ಟು ಯೂಸ್ ಕ್ಯಾಲ್ಕುಲೇಟರ್ಸ್ ಅಂಡ್ ಥಿಂಗ್ಸ್. ಸೊ ಅವ್ರೇನ್ ಮಾಡಿದಾರೆ, ಒಂದು ಟೇಬಲ್ ಅಲ್ಲೇನೆ ಈ ವ್ಯಾಲ್ಯೂಸ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. ಆಯ್ತಾ, ಮೇ ಬಿ ಇಲ್ಲಿ ಇದೆಯಾ ಅದು ಟೇಬಲ್, ಲೆಟ್ ಮಿ ಸಿ. ಇಲ್ಲಿ ಕೊಟ್ಟಿಲ್ಲ ಅದನ್ನ. ಆಯ್ತಾ, ಸೊ ಆ ಟೇಬಲ್ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ವ್ಯಾಲ್ಯೂಸ್ ನ ಹಾಕೋತೀವಿ. ಒಂದು ಎಕ್ಸಾಂಪಲ್ ನೋಡ್ಬೋಣ. ಫಾರ್ ಎಕ್ಸಾಂಪಲ್, ಅರೈವಲ್ ಅಟ್ ಬ್ಯಾಂಕ್ ಆರ್ ಪಾಸ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಅ ಲ್ಯಾಂಬ್ಡಾ ಆಫ್ 1.2 ಕಸ್ಟಮರ್ಸ್ ಎವ್ರಿ ಮಿನಿಟ್. ಆಯ್ತಾ, ಲ್ಯಾಂಬ್ಡಾ 1.2 ಅಂದ್ರೇನು, ಆವರೇಜ್ ಕಸ್ಟಮರ್ಸ್ ಒಂದು ನಿಮಿಷಕ್ಕೆ 1.2 ಕಸ್ಟಮರ್ಸ್ ಬರ್ತಾರಂತೆ ಬ್ಯಾಂಕಿಗೆ ಅರೈವಲ್. ವಾಟ್ ಈಸ್ ದ ಆವರೇಜ್ ಟೈಮ್ ಬಿಟ್ವೀನ್ ಅರೈವಲ್ಸ್? ಸೊ ಹಾಗಾದ್ರೆ ಒಬ್ಬ ಕಸ್ಟಮರ್ ಮತ್ತೆ ಇನ್ನೊಬ್ಬ ಕಸ್ಟಮರ್ ಬರೋದಕ್ಕೆ ಆವರೇಜ್ ಟೈಮ್ ಎಷ್ಟು ತಗೋತಾ ಇದ್ದಾರೆ ಅಂತ ಕಂಡುಹಿಡಿಬೇಕು. ಸೊ ಅದನ್ನ ಯಾವ್ದನ್ನ ಯೂಸ್ ಮಾಡ್ತೀವಿ, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀವಿ. ಅಂಡ್ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಅಟ್ ಲೀಸ್ಟ್ 2 minutes ವಿಲ್ ಎಲ್ಯಾಪ್ಸ್ ಬಿಟ್ವೀನ್ ಒನ್ ಅರೈವಲ್. ಹಾಗಾದ್ರೆ 1 ನಿಮಿಷಕ್ಕೆ 1.2 ಜನ ಬರ್ತಾ ಇದ್ದಾರೆ ಅಂದ್ರೆ ಅಟ್ ಲೀಸ್ಟ್ ಇಸ್ ದರ್ ಎನಿ ಪ್ರಾಬಬಿಲಿಟಿ ದಟ್ 2 ನಿಮಿಷದಲ್ಲಿ ಒಬ್ಬ ಕಸ್ಟಮರ್ ಬರುವಂತದ್ದು, ಅಂದ್ರೆ 2 ನಿಮಿಷ ಲ್ಯಾಪ್ಸ್ ಆಗುವಂತ ಸಾಧ್ಯತೆ ಎಷ್ಟು ಅಂತ ಕೇಳ್ತಾನೆ ಇಲ್ಲಿ. ಎಲ್ಯಾಪ್ಸ್ ಬಿಟ್ವೀನ್ ಒನ್ ಅರೈವಲ್ ಅಂದ್ರೆ ಒಬ್ಬ ಬಂದಾಯ್ತು, ಅವ್ನು ನೆಕ್ಸ್ಟ್ ಇನ್ನೊಬ್ಬ ಎರಡನೇವನ್ ಬರೋದಕ್ಕೆ 2 ನಿಮಿಷ ತಗೊಳ್ಳೋ ಪ್ರಾಬಬಿಲಿಟಿ ಎಷ್ಟು ಅಂತ ಕಂಡುಹಿಡಿಬೇಕೀಗ. ಓಕೆ, ಸೊ ಅಟ್ ಲೀಸ್ಟ್ 2 minutes ಟ್ರಾನ್ಸ್ಪೈರ್ ಬಿಟ್ವೀನ್ ಅರೈವಲ್ಸ್, ಟ್ವೈಸ್ ದ ಲ್ಯಾಂಬ್ಡಾ ಇಂಟರ್ವಲ್. ಸೊ x0 is 2. x0 ಏನಿಲ್ಲಿ 2 ಅಂದ್ರೆ ಕೇಳ್ತಿರೋದು ಅವ್ರು ಏನನ್ನ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ನಿಮಿಷ ತಗೊಳ್ಳುವಂತಹ ಪ್ರಾಬಬಿಲಿಟಿ ಎಷ್ಟು ಅಂತ. ಹಾಗಾಗಿ x ನ 2 ಅಂತೀವಿ ಅಷ್ಟೇ. ಇಂಟರ್ವಲ್ inter-arrival times of random arrivals are exponentially distributed. ಸೊ ಇಂಟರ್ ಅರೈವಲ್ ಟೈಮ್ ಏನಾಗಿದೆಯಲ್ಲ ಅಂದ್ರೆ ಒಬ್ಬ ಮತ್ತೆ ಇನ್ನೊಬ್ಬನ ನಡುವೆ ಇರುವ ಟೈಮ್ನ ಇಂಟರ್ ಅರೈವಲ್ ಅಂತ ಕರಿತೀವಿ. ಆ ಇಂಟರ್ ಅರೈವಲ್ ಟೈಮ್ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ನಾವು. ದ ಮೀನ್ ಆಫ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ 1/λ. ಸೊ ಅಲ್ಲಿ 1/λ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ ಇಟ್ಸ್ ವೆರಿ ಈಸಿ. ಆಯ್ತಾ, 1/λ ಹಾಕೋತೀವಿ, ಅವಾಗ ನಮ್ಗೆ ಏನ್ ಸಿಗುತ್ತೆ, ಮ್ಯೂ ಸಿಗುತ್ತೆ. ದಟ್ ಈಸ್ 0.833 ಮಿನಿಟ್, ಅಂದ್ರೆ 50 seconds ಬರುತ್ತೆ ಅದು. ಅಂದ್ರೆ 0.833 into 60 seconds ಮಾಡಿದ್ರೆ ಇಟ್ ಕಮ್ಸ್ ಟು 50 seconds ಆನ್ ಆವರೇಜ್. ಸೊ ಈಗ 0.833 minute or 50 seconds will elapse between arrival at the bank. The probability of an interval of 2 minutes or more between arrivals can be calculated as probability of x greater than or equal to 2 divided by lambda is equal to 1/2. So that is equal to e to the power minus 1.2 into 2, that is equal to 0.0907. ಇದು ಟೇಬಲ್ ಅಲ್ಲಿ ಸಿಕ್ಕಿರೋ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಆಯ್ತಾ, ಇಲ್ಲಿ ಟೇಬಲ್ ಇದ್ದರೆ ಹೇಳ್ತಾ ಇದ್ದೆ, ಟೇಬಲ್ ಲಾಸ್ಟ್ ಅಲ್ಲಿ ಇದೆ. ಐ ವಿಲ್ ಶೋ ಯು ಫೈನಲಿ, ಇಲ್ಲಿ ನೋಡ್ಕೊಂಬಿಡಿ. ಸೊ ಅಬೌಟ್ ಅಂದ್ರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಅಬೌಟ್ 9.07% ಆಫ್ ದ ಟೈಮ್ ವೆನ್ ದ ರೇಟ್ ಆಫ್ ರ್ಯಾಂಡಮ್ ಅರೈವಲ್ಸ್ ಈಸ್ 1.2 per minute, 2 minutes or more will elapse between arrivals as shown in figure 6.16. ನೋಡಿ ಇಲ್ಲಿ ಹೇಳ್ತಾನೆ, ಇಲ್ಲಿ ಇದು 6.16 ಈ ಒಂದು ಗ್ರಾಫ್ ಅಲ್ಲಿ ಹೇಳ್ತಾನೆ ಅವನು. ಆಯ್ತಾ,
ಸೊ 2 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋದು, ಮಿನಿಮಮ್ 2 ಮಿನಿಟ್ಸ್ ತಗೊಳ್ಳುವಂತಹ ಪ್ರಾಬಿಲಿಟಿ ಎಷ್ಟು ಅಂದ್ರೆ ಈ ಮುಂದೆ ಇರುವಂತಹ ಏರಿಯಾವನ್ನ ನಾವು 2 ನಿಮಿಷಕ್ಕಿಂತ ಜಾಸ್ತಿ ಅಂತ ತಗೋತೀವಿ. ಸೊ ಇದನ್ನ ಅವರು ಎಕ್ಸ್ಪೋನೆನ್ಷಿಯಲ್ ಪ್ರಾಬಿಲಿಟಿನಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೇಳ್ತಾರೆ. ಈ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಮೇನ್ ಆಗಿ ಏನಕ್ಕೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ಟು ಫೈಂಡ್ ಔಟ್ ದಿ ವಾಟ್ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಇವೆಂಟ್ಸ್. 2 ಇವೆಂಟ್ಗಳ ನಡುವೆ ಟೈಮ್ ಇಂಟರ್ವಲ್ ಎಷ್ಟು ತಗೋತಾ ಇದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಇದನ್ನ ಬಳಸ್ತೀವಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ? ಅಷ್ಟೇ ಆಯ್ತಾ. ಇದನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಲೆಟ್ ಮಿ ಶೋ ಯು ಇನ್ ದ ಟೇಬಲ್. ಸಾರಿ, ಇದು ನೆಕ್ಸ್ಟ್ ಚಾಪ್ಟರ್ಗೆ ಹೋಗುತ್ತೆ ಆಯ್ತಾ. ಈಗ ಟೇಬಲ್ದು ಅದೆಲ್ಲ ನಾನು ಒಂದು ಕೆಲಸ ಮಾಡ್ತೀನಿ, ಟೇಬಲ್ದು ನಾನು ಆಮೇಲೆ ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ಈಗ ಇಲ್ಲಿ ಇಲ್ಲ ಟೇಬಲ್, ಅದು ಇದಿದ್ರೆ ತೋರಿಸ್ಬೋದಿತ್ತು. ಕೆಳಗಡೆ ತುಂಬಾ ಕೆಳಗಡೆ ಹೋಗ್ಬೇಕು, ಅದು ಸಿಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಲೆಟ್ ಮಿ ಸಮ್ ಅಪ್ ವಾಟ್ ಥಿಂಗ್ಸ್ ಹ್ಯಾವ್ ಡಿಸ್ಕಸ್ಡ್ ಟುಡೇ. ಮೊದಲನೇದು ಏನನ್ನು ನಾವು ಚರ್ಚೆ ಮಾಡಿದ್ದು ಅಂತ ಹೇಳಿದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ವಾಟ್ ಈಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ when there is when the mean is equal to mode is equal to median, ಆ ಒಂದು ಸಿಚುವೇಶನ್ ಅನ್ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಆಯ್ತಾ. ಸೊ ಅದ್ರ ಡೆಫಿನೇಷನ್ ನೋಡೋದಾದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 1 minute. What is normal distribution defined? So normal distribution is a way of describing how data is spread out. Imagine a bell curve. Most of the data clusters around the middle, and then it tapers off evenly on both sides. It's super common in nature and statistics. So ಅವ್ರು ಹೇಳೋದಿಷ್ಟೇ, how the data is distributed ಅಂತ ನಾವು ನೋಡೋದಕ್ಕೆ ಅದನ್ನ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ವೆನ್ ಇಟ್ ಈಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಅಂದ್ರೆ ವೇರ್ ಮೀನ್ ಇಸ್ ಈಕ್ವಲ್ ಟು ಮೋಡ್ ಇಸ್ ಈಕ್ವಲ್ ಟು ಮೀಡಿಯನ್. ಇದಿದ್ದಾಗ ಅದು ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಕರಿತೀವಿ ಆಯ್ತಾ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಸ್ಕ್ಯೂಡ್ ಇರುತ್ತಲ್ಲ ಅದೇನದು? ದಟ್ ಈಸ್ ಡಿಸ್ಟ್ರಿಬ್ಯೂಷನ್. ಡಾಟಾ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ತೋರಿಸುವಂಥದ್ದು ಆಯ್ತಾ. ಲೆಫ್ಟ್ ಟೈಲ್ಡು, ರೈಟ್ ಟೈಲ್ಡು, ಸ್ಕ್ಯೂಡು, ಅಥವಾ ಅದು ಕರ್ಟೋಸಿಸ್ ಅಲ್ಲಿ ನಾವು ಪ್ಲಾಟಿಕಟಿಕ್, ಮೆಸೋಕಟಿಕ್ ಅಥವಾ ಲೆಪ್ಟೋಕಟಿಕ್ ಇದೆಲ್ಲ ನೋಡಿದ್ವಲ್ಲ, ಇವೆಲ್ಲವೂ ಕೂಡ ಡಿಸ್ಟ್ರಿಬ್ಯೂಷನ್ ಹೇಳುತ್ತೆ. ಡಾಟಾ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳುವಂಥವನ್ನ ಹೇಳೋದಿಕ್ಕೆ ನಾವು ಬೆಲ್ ಶೇಪ್ ನ ಯೂಸ್ ಮಾಡ್ಕೋತೀವಿ. ಅದೇ ಒಂದು ನಾರ್ಮಲ್ ಆಗಿ ಡಾಟಾ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಕರಿಬೇಕಾದ್ರೆ ಮೀನ್, ಮೋಡ್, ಮೀಡಿಯನ್ ಮೂರೂ ಕೂಡ ಈಕ್ವಲ್ ಆಗಿರ್ಬೇಕು. ಅದನ್ನ ನಾವು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಅಂತ ಕರಿತೀವಿ. ಸೊ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ನಲ್ಲಿ ನಮಗೆ ಬೇಕಾದ ಒಂದು ಡಾಟಾ ಪಾಯಿಂಟ್ಸ್ ಎಲ್ಲಿ ಫಾಲ್ ಆಗುತ್ತೆ, ಎಲ್ಲಿ ಬರುತ್ತೆ, ಆ ಏರಿಯಾದ ಆ ಒಂದು ಡಾಟಾ ಸಿಗುವಂತಹ ಅಥವಾ ಆ ರಿಸಲ್ಟ್ ಸಿಗುವ ಪ್ರಾಬಿಲಿಟಿ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ನಾವು ಕ್ಯಾಲ್ಕುಲಸ್ ಎಲ್ಲ ಯೂಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದರ ಬದಲು ನಾವು Z ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಯೂಸ್ ಮಾಡಿಕೊಂಡು ವಿ ಡು ಕ್ಯಾಲ್ಕುಲೇಟ್ ದಿ ಪ್ರಾಬಬಿಲಿಟೀಸ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಆ Z ಅಂತ ಬಂದಾಗ Z ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ x ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡಿಕೊಂಡು ಮತ್ತೆ Z ಟೇಬಲ್ ಯೂಸ್ ಮಾಡಿಕೊಂಡು ಪ್ರಾಬಬಿಲಿಟೀಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ವಿ ಕ್ಯಾನ್ ಆಲ್ಸೋ ಯೂಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟು ಅಪ್ರಾಕ್ಸಿಮೇಟ್ ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ರಿಸಲ್ಟ್ಸ್ ವೇರ್ ದ ಸ್ಯಾಂಪಲ್ ಸೈಜ್ ಇಸ್ ಲಾರ್ಜ್ ಆಯ್ತಾ. ಸೊ ಹಾಗೇನೆ ವಿ ಕ್ಯಾನ್ ಯೂಸ್ ಒನ್ ಮೋರ್ ಡಿಸ್ಟ್ರಿಬ್ಯೂಷನ್, ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ವಿ ಯೂಸ್ ದಟ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಟು ವಾಟ್ ಫಾರ್ ದ with the Poisson distribution. We use that not as an alternate. With the Poisson distribution we use exponential distribution. A Poisson distribution speaks about the occurrence of event in a particular time interval, but exponential distribution speaks about the time interval between two events. ಎರಡು ಇವೆಂಟ್ಗಳ ನಡುವೆ ಆ ಒಂದು ಘಟನೆ ನಡೆಯುವಂತಹ ಪ್ರಾಬಬಿಲಿಟಿ ಎಷ್ಟು ಅಂತ ಹೇಳುವಂತಹ ಕೆಲಸವನ್ನ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಹೇಳುತ್ತೆ. ಇಲ್ಲಿಗೆ ಪ್ರಾಬಬಿಲಿಟಿ ಬೇಸಿಕ್ ಥಿಂಗ್ಸು ಕಂಪ್ಲೀಟ್ ಆಗುತ್ತೆ ಆಯ್ತಾ. ಸೊ ಇದಿಷ್ಟು ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಡೂ ಯು ಹ್ಯಾವ್ ಎನಿ ಡೌಟ್ಸ್ ಗೈಸ್? ಸರ್ ಇದು ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅದು ಯಾವ್ದಕ್ಕೆ ಅದು ಟೈಮ್ ಆಫ್ ಟೂ ಇವೆಂಟ್ಸ್ ಅದು ಟೈಮ್ ಬಿಟ್ವೀನ್ ಟೂ ಇವೆಂಟ್ಸ್ ಸರ್. ಟೈಮ್ ಬಿಟ್ವೀನ್ ಟೂ ಇವೆಂಟ್ಸ್, ಇವೆಂಟ್ 1 ಮತ್ತೆ ಇವೆಂಟ್ 2 ಇದೆಯಲ್ಲ,
ಇದ್ರ ನಡುವೆ ಏನು ಟೈಮ್ ಲ್ಯಾಪ್ಸ್ ಆಗುತ್ತಲ್ಲ, ಆ ಲ್ಯಾಪ್ಸ್ ಅಷ್ಟು ಟೈಮ್ ಲ್ಯಾಪ್ಸ್ ಆಗುವಂತ ಪ್ರಾಬಿಲಿಟಿ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್, ಈ ಕ್ಲಾಸ್ ಮೀಟಿಂಗ್ ಬರ್ತಾರೆ, ಆಯ್ತಾ? ನಾನು ಹೇಳ್ಬೋದು, ನನ್ನ ಕ್ಲಾಸಲ್ಲಿ ಒಂದು 2 ನಿಮಿಷದಲ್ಲಿ ಒಂದು ಕ್ಯಾಂಡಿಡೇಟ್ ಜಾಯ್ನ್ ಆಗುತ್ತೆ, ಆಯ್ತಾ? 2 ನಿಮಿಷದಲ್ಲಿ ಒಂದು ಕ್ಯಾಂಡಿಡೇಟ್ ಜಾಯ್ನ್ ಆಗುತ್ತೆ, ಆಯ್ತಾ? ಅಂತ ಅನ್ನುವಂಥದ್ದು ಇದರ ಪಾಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೋಡ್ತೀವಿ. ಅಂದ್ರೆ 2 ನಿಮಿಷದಲ್ಲಿ ಒಂದು ಕ್ಯಾಂಡಿಡೇಟ್ ಜಾಯ್ನ್ ಆಗೋ ಪ್ರಾಬಬಿಲಿಟಿ ಎಷ್ಟು ಅಂತ ನೋಡಿದ್ರೆ ಪಾಸನ್ ಡಿಸ್ಟ್ರಿಬ್ಯೂಷನ್. ಅದೇ 2 ನಿಮಿಷ ಇದೆಯಲ್ಲ ಇದು, ಈಗ ಈ ಒಂದು ಕ್ಯಾಂಡಿಡೇಟ್ ಎಂಟರ್ ಆದ, ಹಾಗಾದ್ರೆ ಇವನಾದ್ಮೇಲೆ ಇನ್ನೊಬ್ಬ ಕ್ಯಾಂಡಿಡೇಟ್ ಬರೋದಕ್ಕೆ 3 ನಿಮಿಷಗಳ ಕಾಲ ಲ್ಯಾಪ್ಸ್ ಆಗುವಂತ ಪ್ರಾಬಬಿಲಿಟಿ ಎಷ್ಟು? ಇದನ್ನ ನಾವು ಏನ್ ಮಾಡ್ತೀವಿ, ವಿ ಯೂಸ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಟು ಕ್ಯಾಲ್ಕುಲೇಟ್ ದಿ ಟೈಮ್ ಲ್ಯಾಪ್ಸ್ ಬಿಟ್ವೀನ್ 2 ಇವೆಂಟ್ಸ್. ಆಯ್ತಾ? 2 ಇವೆಂಟ್ಗಳ ನಡುವೆ ಟೈಮ್ ಲ್ಯಾಪ್ಸ್ ಆಗುವಂತಹ ಪ್ರಾಬಬಿಲಿಟಿ, 3 ನಿಮಿಷ ಲ್ಯಾಪ್ಸ್ ಆಗೋ ಪ್ರಾಬಬಿಲಿಟಿ ಎಷ್ಟು, 4 ನಿಮಿಷ ಲ್ಯಾಪ್ಸ್ ಆಗೋ ಪ್ರಾಬಬಿಲಿಟಿ ಎಷ್ಟು, 5 ನಿಮಿಷ ಲ್ಯಾಪ್ಸ್ ಆಗೋ ಪ್ರಾಬಬಿಲಿಟಿ ಎಷ್ಟು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ವಿ ಯೂಸ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್. ಗಾಟ್ ಇಟ್? ಹಾ ಸರ್. ಅಷ್ಟೇ ಸರ್, ಅಷ್ಟು ತಿಳ್ಕೊಳ್ಳಿ ಸಾಕು. ಇದುವರೆಗೆ ಮತ್ತೆ ಇಂಟರ್ ಅರೈವಲ್ ಟೈಮ್ ಆಫ್ ರ್ಯಾಂಡಮ್ ಅರೈವಲ್ಸ್ ಅಂತಾನು ಕರೀತಾರಲ್ಲ ಸರ್. ಏನ್ ಮೇಡಮ್? ಇಂಟರ್ ಅರೈವಲ್ ಟೈಮ್ ಆಫ್ ರ್ಯಾಂಡಮ್ ಅರೈವಲ್ ಮಧ್ಯ ಅದೇ ಇಂಟರ್ ಅರೈವಲ್ ಅಂತ ಹೇಳಿದ್ರೆ, ಈಗ ಯಾರೋ ಗೀತಾ ಅನ್ನೋರು ಅಡ್ಮಿಷನ್ ಬಂದ್ರು ಕ್ಲಾಸ್ಗೆ, ಆಯ್ತಾ? ಇನ್ನೊಬ್ರು ಯಾರೋ ವಿದ್ಯಾ ಅನ್ನೋರು ಇನ್ನೊಬ್ರು ಕ್ಲಾಸ್ಗೆ ಬಂದ್ರು ಅನ್ಕೊಳ್ಳೋಣ. ಈಗ ಇವರಿಬ್ಬರ ನಡುವೆ ಟೈಮು ಯೂಶುವಲಿ 2 ನಿಮಿಷ ಟೈಮ್ ತಗೊಂಡಿದೆ. ಈಗ ನಾನು ವಿದ್ಯಾ ಆದ್ಮೇಲೆ ಇನ್ನೊಂದು ಕ್ಯಾಂಡಿಡೇಟ್ ಬರೋದಕ್ಕೆ, ಆಯ್ತಾ, ಇದನ್ನ ಇಂಟರ್ ಅರೈವಲ್ ಟೈಮ್ ಅಂತ ಕರಿತೀವಿ ನಾವು. ವಿ ಕಾಲ್ ದಿಸ್ ಆಸ್ ಇಂಟರ್ ಅರೈವಲ್ ಟೈಮ್. ಈಗ ನಾನು ರ್ಯಾಂಡಮ್ ಆಗಿ ಏನೇನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಟೈಮ್ ಇಂಟರ್ವಲ್. ಆಯ್ತಾ? ಯಾರು ವಿದ್ಯಾ ಆದ್ಮೇಲೆ ಇನ್ನೊಬ್ರು ಕ್ಯಾಂಡಿಡೇಟ್, 3ನೇ ಕ್ಯಾಂಡಿಡೇಟ್ ಯಾರೋ ತಿಪ್ಪೇಸ್ವಾಮಿ ಬರುವಂತ ಪ್ರಾಬಬಿಲಿಟಿ ಎಷ್ಟು, ತಿಪ್ಪೇಸ್ವಾಮಿ ಅವ್ರು ಬರೋ ಪ್ರಾಬಬಿಲಿಟಿ ಎಷ್ಟು, ಅವ್ರು ಬರೋದಕ್ಕೆ 4 ನಿಮಿಷ ಟೈಮ್ ಲ್ಯಾಪ್ಸ್ ಆಗೋ ಪ್ರಾಬಬಿಲಿಟಿ ಎಷ್ಟು, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಲ್ಯಾಪ್ಸಿಂಗ್ 4 minutes ಬಿಟ್ವೀನ್ ದಿ ವಿದ್ಯಾಸ್ ಅರೈವಲ್ ಅಂಡ್ ತಿಪ್ಪೇಸ್ವಾಮಿಸ್ ಅರೈವಲ್ ಅಂತ ನಾನು ಟೆಸ್ಟ್ ಮಾಡ್ತೀನಿ. ಇದು ಜ್ಞಾನಕ್ಕೆ ನಾವು ಟೆಸ್ಟ್ ಮಾಡ್ತೀವಿ ಅಂದ್ರೆ ಇವೆಲ್ಲನೂ ಕೆಲವೊಂದು ಸಿಚುವೇಶನ್ಸ್ ಇರ್ತವೆ ಈ ತರದ್ದು, ಆಯ್ತಾ? ಯಾರೋ ಒಬ್ಬ ಬಾಂಬ್ ಇಡ್ತಾ ಇರ್ತಾನೆ, ಅದು ಯಾವ್ದೋ ಒಂದು ಬೇರೆ ಸೈನ್ಯದವ್ರು ಬರ್ತಾರೆ, ಬಂದು ಆ ಬಾಂಬ್ ಹತ್ರ ಯಾವ್ದೋ ಒಂದು ಏನಂತ ಕರಿತೀವಿ ಟ್ಯಾಂಕರ್ ಮೂವ್ ಆಗುತ್ತೆ, ಬ್ಲಾಸ್ಟ್ ಆಗೋಗುತ್ತೆ. ಪ್ರತಿ 2 ನಿಮಿಷಕ್ಕೊಂದ್ಸತಿ ಒಂದೊಂದು ಟ್ಯಾಂಕರ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ, ಎವರಿ 2 minutes. ಈಗ ಅಲ್ಲಿ ಹೋಗಿ ಇನ್ನೊಂದು ಬಾಂಬ್ನ ರೀಪ್ಲೇಸ್ ಮಾಡ್ಬೇಕು, ಅದೇ ಜಾಗದಲ್ಲಿ ಮಾಡ್ಬೇಕು, ಅಥವಾ ಇನ್ನೊಂದು ಜಾಗದಲ್ಲಿ ಮಾಡ್ಬೇಕು ಮುಂದೆ, ಅಥವಾ ಇನ್ನು ಹಿಂದೆ ಮಾಡ್ಬೇಕು. 2 ನಿಮಿಷ ಇಲ್ಲಿ ಲ್ಯಾಪ್ಸ್ ಆಗ್ತಾ ಇದೆ ಅಂದ್ರೆ, 2 ನಿಮಿಷದಲ್ಲಿ ಅವು ಬರ್ತಾ ಇದೆ ಅಂದ್ರೆ, ವಾಟ್ ಇಸ್ ದ ಪ್ರಾಬಬಿಲಿಟಿ ದ್ಯಾಟ್ ಒಂದು 5 ನಿಮಿಷ ಇನ್ನೊಂದು ಟ್ಯಾಂಕರ್ ಬರೋದಕ್ಕೆ 5 ನಿಮಿಷ ಲ್ಯಾಪ್ಸ್ ಆಗೋ ಪ್ರಾಬಬಿಲಿಟಿ ಎಷ್ಟು ಕಂಡುಹಿಡಿಬೇಕು ನಾನೀಗ. ಸೊ ಟ್ಯಾಂಕರ್ ಬರೋದು ರೇರ್ ಇವೆಂಟು, ಪಾಸನ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡು ನಾವು ಅದನ್ನ ಕಂಡುಹಿಡಿತೀವಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ದ್ಯಾಟ್ 2 ನಿಮಿಷದಲ್ಲಿ ಒಂದು ಟ್ಯಾಂಕರ್ ಬರೋ ಪ್ರಾಬಬಿಲಿಟಿ ಎಷ್ಟು ಅಂತ ಪಾಸನ್ ಇಟ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಹಾಗೆ ನನಗೆ ಟೈಮ್ ಬೇಕಲ್ಲ ಇನ್ನೊಂದು ಬಾಂಬ್ ಇಡೋದಕ್ಕೆ. ಈಗ ನಾನು ಯಾವ ಪ್ರಾಬಬಿಲಿಟಿಗೆ ಹೋಗ್ಬೇಕು, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬೇಕು ಟು ಫೈಂಡ್ ಔಟ್ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಐ ವಿಲ್ ಗೆಟ್ 5 minutes ಟು ಪುಟ್ 1 more ಬಾಂಬ್ ದೇರ್. ಈಗ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಆ ಒಂದು ಪ್ರಾಬಬಿಲಿಟಿನ ಕಂಡುಹಿಡಿತೀನಿ. ಈ ಪ್ರಾಬಬಿಲಿಟಿನಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಬರುತ್ತೆ 0.5 ಇದೆ ನಿನಗೆ ಪ್ರಾಬಬಿಲಿಟಿ ಅಂದ್ರೆ, ಐ ವಿಲ್ ಟೇಕ್ ಎ ಚಾನ್ಸ್ ಆಫ್ ಪುಟಿಂಗ್ 1 more ಬಾಂಬ್. 5 ನಿಮಿಷ ಚಾನ್ಸ್ 50% ಚಾನ್ಸ್ ಇದೆ ಅಂದಾಗ ನಾನೇನ್ ಮಾಡ್ತೀನಿ, ಐ ವಿಲ್ ಟ್ರೈ. ಇಫ್ ಇಟ್ ಈಸ್ ಪ್ರಾಬಬಿಲಿಟಿ ಈಸ್ ಲೆಸ್ ದ್ಯಾನ್ 50, ಆಯ್ತಾ, 0.1 0.2 ಏನೋ ಬಂತು, ಕಡಿಮೆ ಇದೆ ಅಂದಾಗ ಪ್ರಾಬಬಿಲಿಟಿ ಐ ವೋಂಟ್ ಟೇಕ್ ದ ರಿಸ್ಕ್. ಸೊ ಈ ರೀತಿಯಾಗಿ ಡಿಸಿಷನ್ಸ್ಗಳು ತಗೊಳ್ಳೋದಕ್ಕೆ ಬೇರೆ ಬಹಳ ಎಕ್ಸೆಪ್ಷನಲ್ ರೇರ್ ಇವೆಂಟ್ಸ್ ಗಳಲ್ಲಿ ಈ ತರದ ಪ್ರಾಬಬಿಲಿಟೀಸ್ ನ ನಾವು ಬಳಸ್ತೀವಿ. ಗಾಟ್ ಇಟ್? Yes, sir. ಓಕೆ, ಫೈನ್. ಎನಿ ಡೌಟ್ಸ್? Thank you, sir. ಐ ಹೋಪ್ ನಿಮ್ಗೆ ಈಗ ಬೇಸಿಕ್ಸ್ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಕೋತೀನಿ. ಈಗ ಎಲ್ಲರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮೈಕ್ನ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್, ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ಒಂದ್ಸತಿ ಹೇಳ್ತೀರಾ? ಕೇಳಿ ನಾನು ಆನಂದ ಪಡ್ತೀನಿ. ಎಸ್ ಪ್ಲೀಸ್. ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೇಳಿ 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 ಹೇಳಿ. ರ್ಯಾಂಡಮ್ ಮತ್ತೆ ಈಕ್ವಲ್ ಚಾನ್ಸ್ ಆಫ್ ಬೀನ್ ಸೆಲೆಕ್ಟೆಡ್ ಇರುತ್ತೆ ವೇರಿಯೇಬಲ್ಸ್. ಡಿಸ್ಕ್ರೀಟ್ ಅಲ್ಲಿ ಆದ್ರೆ ಕಂಟಿನ್ಯೂಸ್ ಡೇಟಾ ಮೆಷರ್ಸ್ ಇರುತ್ತೆ. ಓಕೆ. ನಾನು ಕೇಳ್ತಿರೋದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮೆಥಡ್ಸ್ ಪ್ರಾಬಬಿಲಿಟಿ ಕಂಡುಹಿಡಿಯೋದಕ್ಕೆ ಯಾವ್ಯಾವ್ದೆಲ್ಲ ಒಂದು ಮೆಥಡ್ಸ್ ಗಳನ್ನ ಬಳಸ್ತೀವಿ. ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬೈನಾಮಿಯಲ್,
Poisson hypergeometric Uniform. ಇದರಲ್ಲಿ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯೂನಿಫಾರ್ಮ್ ನಾರ್ಮಲ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಇಷ್ಟನ್ನ ಬಳಸ್ತೀವಿ. ಇದ್ರ ಜೊತೆಗೆ ಇದ್ರ ಜೊತೆಗೆ ಇದು ಮುಂದೆ ಬರುತ್ತೆ, ಅದು ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಲ್ಲ ಅಲ್ಲಿ ಬರುತ್ತೆ. ಟಿ ಡಿಸ್ಟ್ರಿಬ್ಯೂಷನ್, ಎಫ್ ಡಿಸ್ಟ್ರಿಬ್ಯೂಷನ್, ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಬರ್ತವೆ. ಅವನ್ನ ಮುಂದೆ ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ನು ಮುಂದೆ ಓದ್ತೀವಲ್ಲ ಅಲ್ಲಿ ನಾವು ನೋಡ್ತೀವಿ. ಆಯ್ತಾ? ಸೊ ಇಷ್ಟು ನೀವು ತಿಳ್ಕೊಬೇಕಾಗಿರುವಂತ ಬೇಸಿಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷಂಟ್ ಲಿಸನಿಂಗ್. ಇನಿಷಿಯಲಿ ಸ್ವಲ್ಪ ಲಾಗಿನ್ ಆಗೋದಕ್ಕೆ ತೊಂದರೆ ಆಯ್ತು, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಮತ್ತೆ ನಾಳೆ ಸಿಗೋಣ. ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಪ್ರಯತ್ನ ಪಡಿ, ಪ್ರಯತ್ನ ನಿಲ್ಲಿಸ್ಬೇಡಿ. ಭಗವಂತ ಖಂಡಿತ ನಿಮ್ಮ ಪೂಜೆಗೆ ಪ್ರತಿಫಲವನ್ನ ಕೊಡ್ತಾನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಧನ್ಯವಾದಗಳು. ಎಂಡ್ ಮಾಡ್ಬೋದಾ ಮೀಟಿಂಗು? ಫಸ್ಟ್ ಪೇಪರ್ ಲಿಂಕ್ ಇದು. ಹಾ ಸರ್. ಫಸ್ಟ್ ಪೇಪರ್ ಲಿಂಕು ಅದು ಡೈರೆಕ್ಟ್ ಇಲ್ಲೇ ವಾಟ್ಸ್ಆಪ್ ಅಲ್ಲಿ ಮಾಡೋದು ಸರ್ ಅದು? ಈಗ ಲಿಂಕ್ ಕಳ್ಸ್ಕೊಡ್ತೀನಿ ಸರ್ ಇವತ್ತು. ಅದನ್ನ ಕಳ್ಸ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನ ಕ್ಲಾಸ್ ರೂಮ್ಗೆ ಆಡ್ ಮಾಡ್ತೀನಿ ಲಿಂಕ್. ಓಕೆ? 7:30 ಸರ್. ಇದ್ ಮಾಡಿದೆ ಸರ್, ಮೇಲ್ ಐಡಿ 7:30ಗೆ. ಎಸ್ ಸರ್. ಓಕೆ ಸರ್. ನಾನು ಮೇಲ್ ಐಡಿ ಕಳ್ಸಿದೆ ಸರ್ ನಿನ್ನೆ. ಕಳ್ಸಿದೀರಾ? ನಾನು ಆಡ್ ಮಾಡ್ತೀನಿ ಸರ್. ಅದು ಪೇಪರ್ 1 ಫೈನಲೈಸ್ ಆಗಿಲ್ಲ. ಪೇಪರ್ 2 ನಲ್ಲಿ ಇನ್ಯಾರು ಇದೀರಾ ಮೇಲ್ ಆಡ್ ಮಾಡ್ಬೇಕಾಗಿರೋರು? ಎನಿಬಡಿ? ಎಸ್ ಸರ್, ನಾನು ತಿಪ್ಪೇಶ್ ಅವ್ರು ಆಡ್ ಆಗಿಲ್ವಾ? ಇಲ್ಲ ನೀವು ಏನು ಆಮೇಲೆ ಗಾಬರಿ ಆಗ್ಬೇಡಿ ದಯವಿಟ್ಟು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು, ಬಿ ಫ್ರೆಂಡ್ಲಿ ವಿತ್ ಮೀ, ಐ ವಿಲ್ ಬಿ ಫ್ರೆಂಡ್ಲಿ ವಿತ್ ಯು. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನ್ಗೆ ಹೇಳ್ಕೊಳ್ಳಿ. ಈ ತರ ಆಡ್ ಆಗಿಲ್ಲ ಇಮೇಲು, ಇದು ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು? ನನ್ನನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ವಿದ್ಯಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಡ್ತೀನಿ. ಸೊ ವಿ ವಿಲ್ ಹೆಲ್ಪ್ ಯು ಔಟ್, ಡೋಂಟ್ ವರಿ. ಆಯ್ತಾ? ಸೊ ಯಾಕೆಂದ್ರೆ ನೀವು ಓದೋದಿರುತ್ತೆ, ಯಾವ್ದೋ ಟೈಮ್ ಬರುತ್ತೆ ಓದ್ಬೇಕು ಅಂತ ಇಷ್ಟ ಆಗುತ್ತೆ, ಅವಾಗ ಟ್ರೈ ಮಾಡ್ಬೋದು ನೀವು. ಆಯ್ತಾ? ಸೊ ದಯವಿಟ್ಟು ಯಾರ್ಯಾರು ಲಿಂಕ್ ಆಗಿಲ್ಲ ದಯವಿಟ್ಟು ಒಂದು ಮೆಸೇಜ್ ಹಾಕ್ಬಿಡಿ ಸರ್, ನಂದು ಕ್ಲಾಸ್ ರೂಮ್ಗೆ ಜಾಯ್ನ್ ಆಗಕ್ ಆಗಿಲ್ಲ ಇನ್ನುವೆ ಅಂತ ಅನ್ನೋರು ಒಂದು ಮೆಸೇಜ್ ಹಾಕಿ. ನಾನು ಇನ್ನೊಂದ್ಸತಿ ಕ್ಲಾಸ್ ರೂಮ್ ಲಿಂಕ್ ಕಳ್ಸಿಕೊಡ್ತೀನಿ, ಅಲ್ಲಿ ಲಾಗಿನ್ ಆಗಿ. ಅಲ್ಲಿ ನಿಮ್ಗೆ ಎಲ್ಲವೂ ಅಲ್ಲೇ ಸಿಗುತ್ತೆ. ಇಟ್ಸ್ ನಾಟ್ ನೆಸರಿ ಟು ಟೇಕ್ ಯು, ನಿಮ್ಮನ್ನ ಅಲ್ಲಿ ಆಡ್ ಮಾಡ್ಬೇಕಂತಿಲ್ಲ. ಕ್ಲಾಸ್ ರೂಮ್ಗೆ ಬಂದ್ರೆ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಐ ವಿಲ್ ಶೇರ್ ದ ಲಿಂಕ್ ಇಮಿಡಿಯೇಟ್ಲಿ. ಈಗಲೇ ಶೇರ್ ಮಾಡ್ತೀನಿ. 1 ನಿಮಿಷ ಹೇಳಿ ಮ್ಯಾಮ್. ಶೇರ್ ಮಾಡಿದ್ದೀನಿ ಕಾಮರ್ಸ್ ಗ್ರೂಪ್ ಅಲ್ಲಿ. ಕ್ಲಾಸ್ ರೂಮ್ ಲಿಂಕ್ ಶೇರ್ ಮಾಡಿದ್ದೀನಿ ಈಗ. ಆಯ್ತಾ? ಹೇಳಿ ಮೇಡಮ್. ಯಾರೋ ಮಾತಾಡ್ತಾ ಇದ್ರು. ಪೇಪರ್ 1 7:30 ಇರುತ್ತೆ ಕರೆಕ್ಟ್ ಆಗಿ. 7:30 ಸೇರ್ಕೊಳ್ಳೋಣ. ಹೇಳಿ ಮೇಡಮ್. ಯಾರೋ ಮಾತಾಡ್ತಾ ಇದ್ರು. ಎರಡು ಪೇಪರ್ 1 ಮತ್ತೆ ಪೇಪರ್ 2 ಎರಡರದ್ದು ಕ್ಲಾಸ್ ರೂಮ್ ಲಿಂಕ್ ಕಳ್ಸಿದ್ದೀನಿ. ಆ ಲಿಂಕ್ ನ ನೀವು ಹೊಡಿತಾ ಇದ್ದಾಗೆ, ಓಪನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಗೆ ಇಮೇಲ್ ಐಡಿ ಕೇಳುತ್ತೆ ನಿಮ್ದು. ಆಯ್ತಾ? ಜಾಯಿನ್ ಅಂತ ಮೇಲ್ಗಡೆ ಇರುತ್ತೆ, ಜಾಯಿನ್ ಕೊಡಿ. ಜಾಯಿನ್ ಕೊಟ್ರೆ ಆಯ್ತಾ, 1 ನಿಮಿಷ ಇಮೇಲ್ ಐಡಿ ಚೇಂಜ್ ಮಾಡ್ಕೊತೀನಿ ನಾನು. ಓಕೆ, ನಿಮ್ ಇಮೇಲ್ ಐಡಿ ಕೇಳುತ್ತೆ. ಇಮೇಲ್ ಐಡಿ ಕೊಟ್ರೆ ಅಲ್ಲಿ ನೀವು ಇಮೇಲ್ ಐಡಿ ನೋಡ್ಕೊಳ್ಳಿ, ಇಲ್ಲಿ ಮೇಲೆ ಇದೆಯಲ್ಲ ಈ ತರ ಕಾಣಿಸುತ್ತೆ. 1 ಮಿನಿಟ್. ಅಲ್ಲಿ ಜಾಯಿನ್ ಅಂತ ಕೊಟ್ರೆ ಇಮಿಡಿಯೇಟ್ ಆಗಿ ಕ್ಲಾಸ್ ರೂಮ್ಗೆ ನೀವು ಜಾಯಿನ್ ಆಗ್ತೀರಾ ಅಷ್ಟೇ, ಇನ್ನೇನಿಲ್ಲ. ಇಮಿಡಿಯೇಟ್ ಆಗಿ ನೀವು ಕ್ಲಾಸ್ ರೂಮ್ಗೆ ಜಾಯಿನ್ ಆಗ್ತೀರಾ. ಅಲ್ಲಿ ನಿಮ್ಗೆ ಶೀಟು ಎಲ್ಲ ಕಾಣಿಸುತ್ತೆ. ಆಯ್ತಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಏನಾದ್ರು ಡೌಟ್ಸ್ ಇದ್ರೆ Thank you. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ Okay, ಯು.